ಓವರಾಲ್ ತೊಗೊಂಡಾಗ KFDC ನಷ್ಟದಲ್ಲಿದೆ ಅನ್ನೋದು ನಿರಂತರವಾದ ನಷ್ಟ ಇತ್ತೀಚಿನ ವರ್ಷಗಳಲ್ಲಿ ಇದೆ ಅಂತ ಮಾಹಿತಿಗಳು ನನಗೆ ಸಿಕ್ಕಿದೆ. ರಬ್ಬರು ಒಂಥರ ಮಗು ಇದ್ದ ಹಾಗೆ, ಆ ಮಗುಗೆ ನಾವು ಸರಿಯಾಗಿ ಪಾಲನೆ ಪೋಷಣೆ ಎಲ್ಲ ಮಾಡಿದರೆ ಮತ್ತು ಭಾಳ ಒಂದು ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ರಬ್ಬರ್ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳಿದೆಯಲ್ಲ ಬಹಳ ಒಂದು ಮುಖ್ಯವಾದ ಒಂದು ಸಮಯ. ನ್ಯಾಷನಲ್ ಅವರೇಜಲ್ಲಿ ಅರ್ಧ ನಾವಿದ್ದೀವಿ. ಏನೋ ಸ್ವಾಮಿ ನಮಗೆ ಏನು ನಮಗೆ ಕೊರತೆ ಇದೆ? ಈ ರೀತಿ ಮಳೆ ಬರ್ತಿದ್ದಾಗ ಹೇಗೆ ನಮ್ಮ ಕಾರ್ಮಿಕರು ಅಲ್ಲಿ ಹೋಗ್ಬಿಟ್ಟು ಟ್ಯಾಪಿಂಗ್ ಮಾಡ್ತಾರೆ, ಹೇಗೆ ಹಾಲು ತೆಗಿತಾರೆ? ಒಂದು ಪಕ್ಷ ಕಷ್ಟಪಟ್ಟು ಒಂದು 4 ಮರ ಟ್ಯಾಪಿಂಗ್ ಮಾಡಿದ್ರು, ಇದು ಒಂಥರ ಮರ್ಡರ್ ಇದ್ದಂಗೆ. KFDC ಅಂತ ಇಷ್ಟೊಂದು 4,000 ಚಿಲ್ಲರೆ ಹೆಕ್ಟೇರ್ ಪ್ಲಾಂಟೇಶನ್ ಇಟ್ಕೊಂಡು ದಿನನಿತ್ಯ ಬರುವಂಥ ಬೆಳೆಗೆ ಅವತ್ತವತ್ತೇ ಸಂಸ್ಕರಿಸಿದ್ರೆ ನಮಗೆ ಹೈ ಕ್ವಾಲಿಟಿ ಸಿಗುತ್ತೆ. 84ರಲ್ಲಿ ನಾನು ಸೇರಿದ್ದು, ಇವತ್ತಿನ ದಿವಸ 2026, ಸುಮಾರು 45 ವರ್ಷ. ಅವತ್ತೇನು ಮಾಡ್ತಾಯಿದ್ವು? ಅದೇ ಸೆಂಟ್ರಿಫ್ಯೂಜ್ ಲ್ಯಾಟೆಕ್ಸ್, ಅದೇ ISNR ಬಿಟ್ಟರೆ ನಾವು ಮುಂದೆ ಹೋಗಲೇ ಇಲ್ಲ. 45 ವರ್ಷದಿಂದ ಯಾವ ಬೆಳವಣಿಗೆನೂ ಇಲ್ಲ ಇಲ್ಲಿ. ಅದೇ ಇದು ಮೇದಿ ನಡ್ಕದಲ್ಲಿ ಒಂದು 4 ಯೂನಿಟು, ಒಂದು 2-3 ಯೂನಿಟು ಹೈದರಾಬಾದ್ ನಾಡಲ್ಲಿ, ಒಂದು 2-3 ಯೂನಿಟು ಬಿಳಿನಲ್ಲಿ, ಆ ಸುತ್ತಮುತ್ತ ಏರಿಯಲ್ಲಿ ಹಾಕಿದ್ರೆ ಊರಿನವ್ರಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ, ಸುಳ್ಯ ಬೆಳವಣಿಗೆ ಆಗುತ್ತೆ, ಕಡಬ ಬೆಳವಣಿಗೆ ಆಗುತ್ತೆ. ಇವತ್ತು ಸುಳ್ಯ ಬೆಳೆದಿರೋದು ಹೇಗೆ ಬೆಳೆದಿದೆ ಅಂದರೆ ಇದರಲ್ಲಿ KFDCಯ ಪಾಲು ಸಹ ಒಂದಿದೆ. ಇದು ಆ KFDC ಬೆಳವಣಿಗೆಯಿಂದ ಸುಳ್ಯನೂ ಬೆಳವಣಿಗೆ ಆಗುತ್ತೆ. ನಮಗೆ ಇವತ್ತಿನ ದಿನದ ಸಂಬಳ ಬೇಕು, ಆವತ್ತಿಂದ ಇವತ್ತಿನವರೆಗೆ ರಜೆ ಆಗಿದೆ, ಅದಕ್ಕೆ ನೀವು ಏನು ಮಾಡ್ತೀರಿ ನಮಗೆ ಉತ್ತರ ಕೊಡಿ, ಮತ್ತೆ ಇದನ್ನು ನಾವು ಒಪ್ಪಿಕೊಳ್ಳುವ. ನಮ್ಮಲ್ಲಿ ಮಳೆ ನಿರಂತರವಾಗಿ ಹೊಡಿತದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ. ಈ 4 ತಿಂಗಳಲ್ಲಿ ಈಗ ಎಲ್ಲಿಂದ ನಾವು ಕೆಲಸ ಎಲ್ಲಿಗೆ ಹೋಗೋದು, ದಿನ ದೂಡೋದು ಹೇಗೆ, ಇದಕ್ಕೊಂದು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಅವರು ಕ್ಲಿಯರ್ ತೀರ್ಮಾನವನ್ನು ಹೇಳಿಲ್ಲ. ನೆಕ್ಸ್ಟ್ 18ಕ್ಕೆ ಮೀಟಿಂಗ್ ಇಟ್ಟಿದ್ದಾರೆ. ಅಂದರೆ 445 ಮರಗಳು ಪರ್ ಹೆಕ್ಟೇರ್ ನಡುವಂಥದ್ದು. ನೀವು ಅದನ್ನು ಮಾಡಲಿಕ್ಕೆ 20% ಎಕ್ಸ್ಟ್ರಾ ಶೀಡ್ಲಿಂಗ್ ರೆಡಿ ಮಾಡ್ತೀರಿ. ಅದರಲ್ಲಿ 540 ಚಿಲ್ಲರೆ ಏನು ಮರ ಬರುತ್ತೆ ಅಷ್ಟು ಮರಗಳನ್ನು ನೀವು ತಯಾರು ಮಾಡಿ ಬೀಜದಿಂದ ಅದರಲ್ಲಿ ಒಳ್ಳೆ ಬೆಳೆದ 445 ತಗೊಂಡು ಬಂದು ಪ್ಲಾಂಟಿಂಗ್ ಮಾಡಿ ನೀವು ಅದರಲ್ಲಿ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ ಮೇಲೆ 350 ಮರ ಆದರೂ ಉಳಿಬೇಕು. 70% ಮರಗಳು ಪರ್ ಹೆಕ್ಟೇರಲ್ಲಿ ಉಳಿಬೇಕು. 2022ರ ಸೆಟಲ್ಮೆಂಟ್ಲಿ ವೀಡಿಂಗಿಂದ ತೆಗೆದಾಯಿತು. ಅದರ ನಂತರ ಆಡಳಿತ ಮಾಡಬೇಕಾದ್ದು ವರ್ಷಕ್ಕೆ ಒಂದೇ ವೀಡಿಂಗ್ ಮಾಡಿದ್ದಾರೆ. ಮಾಡಿದ್ದೇನಂತ ಹೇಳಿದ್ರೆ 2 ಸರ್ತಿ ಬಿಲ್ ಮಾಡ್ಕೊಂಡಿದ್ದಾರೆ. 280 ಚಿಲ್ಲರೆ ಇವತ್ತು ರೇಟ್ ಇದೆ. ಅಷ್ಟು 50 ರೂಪಾಯಿ ಇರುವಾಗಲೇ KFDC ಲಾಭ. ಇವತ್ತು ಇಷ್ಟು ಇರುವಾಗ ರಬ್ಬರನ್ನು ಸರಿ ನಡೆಸಲಿಕ್ಕೆ ಆಗದಿದ್ದರೆ ಇನ್ನು ಎಷ್ಟು ಸಾವಿರ ಹೆಕ್ಟೇರ್ ಕೊಟ್ಟರು ನೀವು ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. KFDC ಅರಣ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ವಿಶೇಷವಾಗಿ ಇದರ ಮೂಲಕ ನಡೆಸಲ್ಪಡುವಂತಹ ಈ ರಬ್ಬರ್ ತೋಟಗಳು ವಿಶೇಷವಾಗಿ ಎಷ್ಟೋ 100 ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸುಳ್ಯದ ಅಭಿವೃದ್ಧಿಯಲ್ಲಿ ಕೂಡ ಅತ್ಯಂತ ಗಮನಾರ್ಹವಾದ ಪಾತ್ರವನ್ನು ವಹಿಸಿರುವುದು ಈ ರಬ್ಬರ್ ತೋಟಗಳು, ಅದನ್ನು ನಿರ್ವಹಿಸ್ತಾ ಇರುವಂಥ ಕಾರ್ಮಿಕರು, ಒಟ್ಟು KFDC. ಆದರೆ ಇತ್ತೀಚಿನ ದಿನಗಳಲ್ಲಿ KFDC ಅನೇಕ ಬಾರಿ ಸುದ್ದಿ ಆಗ್ತಾ ಇದೆ. ಅದರೊಳಗಿನ ಸಮಸ್ಯೆಗಳು, ನಿರ್ವಹಣೆಯ ಕೊರತೆ ಇರ್ಬೋದು, ಕಾರ್ಮಿಕರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿರ್ಬೋದು, ಇದೆಲ್ಲದರ ಒಟ್ಟಾರೆ ಪರಿಣಾಮ ಈ ಒಂದು KFDCಯ ಮೇಲೆ ಆಗಿದೆ. ಸಹಜವಾಗಿ ಅದರ ಕಾರ್ಮಿಕರ ಮೇಲೆ ಆಗಿದೆ, ಸುಳ್ಯದ ಮೇಲೆ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಇತ್ತೀಚಿನ ವರ್ಷಗಳಲ್ಲಿ ಇದು ನಷ್ಟದ ಹಾದಿಯಲ್ಲಿದೆ ಎನ್ನುವುದು ಕೂಡ ಅತ್ಯಂತ ಗಂಭೀರವಾದಂತಹ ಒಂದು ಸಂಗತಿ. ಇದನ್ನೆಲ್ಲ ಚರ್ಚೆ ಮಾಡುವುದಕ್ಕೋಸ್ಕರ ಮತ್ತು ಈ KFDCಯನ್ನು ಅದೇ ಪರಮ ವೈಭವದ ಸ್ಥಿತಿಯಲ್ಲಿ ಅದನ್ನು ಉಳಿಸಿ ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಅದು ಕಾರ್ಮಿಕ ಸಂಘಟನೆಗಳಿರ್ಬೋದು, ಅಧ್ಯಯನ ನಡೆಸಿದವರು ಇರ್ಬೋದು, ಇದನ್ನೆಲ್ಲವನ್ನು ಅದರ ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ. ನಾವು ಇವತ್ತು ಇಬ್ಬರೊಂದಿಗೆ ಒಂದು ಸಣ್ಣ ಚರ್ಚೆಯನ್ನು ನಡೆಸಲಿಕ್ಕಿದ್ದೇವೆ. ವಿಶೇಷವಾಗಿ ಇದನ್ನು ಅಧ್ಯಯನ ಮಾಡಿ, ಇಲ್ಲಿನ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಒಂದಷ್ಟು ಸಲಹೆ ರೂಪದಲ್ಲಿ ಅದನ್ನು ಹೇಳಲಿಕ್ಕಿರುವಂಥವರು ಸುರೇಶ್ ರಾವ್ ಅವರು. KFDCಯಲ್ಲಿ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಆ ಬಳಿಕ ಬೇರೊಂದು ಅನೇಕ ಸಂಸ್ಥೆಗಳಲ್ಲಿ ಕೂಡ ಕೆಲಸ ನಿರ್ವಹಿಸಿ ಇದನ್ನು ಅತ್ಯಂತ ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಕೆಲವು ಸಲಹೆಗಳನ್ನು ನೀಡಲಿಕ್ಕಿರುವಂಥವರು. ಅದರ ಜೊತೆಗೆ ಜೀವರತ್ನ ಇವರು ಈ ಜನರಲ್ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷರು. ಅವರು ಕೂಡ ಇಂಥ ಅನೇಕ ಸಮಸ್ಯೆಗಳನ್ನು ಎತ್ತಿ ತೋರಿಸಿದವರು, ಹೋರಾಟಗಳನ್ನು ಮಾಡಿದವರು. ಹಾಗಾಗಿ ಈ KFDCಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಈ ಸಲಹೆಯನ್ನು ಕೇಳಿಕೊಳ್ಳುವ, ಅವರ ಸಮಸ್ಯೆಯನ್ನು ಕೇಳಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಹೌದು. ಹೇಗೆ ಈ ಸುಳ್ಯ ಅಥವಾ ಪುತ್ತೂರು ತಾಲೂಕಿನ ಅಭಿವೃದ್ಧಿಯಲ್ಲಿ ಗಮನಾರ್ಹವಾದ ಪಾತ್ರವನ್ನು ವಹಿಸಿರುವಂಥ ಈ KFDC ಮತ್ತು ಅದೇ ಸ್ಥಿತಿಯಲ್ಲಿ ಮುಂದುವರಿಯಲಿ ಎನ್ನುವುದು ನಮ್ಮ ಸಂಸ್ಥೆ ಆಶಯ. ಹಾಗಾಗಿ ಅವರ ಮಾತುಗಳಿಗೆ ನಾವು ಕೂಡ ವೇದಿಕೆ ಒದಗಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಮಾತುಕತೆಯ ಆರಂಭದ ಭಾಗದಲ್ಲಿ ನಾನು ಸುರೇಶ್ ರಾವ್ ಅವರೊಂದಿಗೆ ಮಾತನಾಡಲಿಕ್ಕಿದ್ದೇನೆ. ಅಲ್ಲಿಯ ಸಮಸ್ಯೆಗಳು ಮತ್ತು ಒಂದಷ್ಟು ಸಲಹೆಗಳನ್ನು ಅವರಿಂದ ಕೇಳಿಕೊಳ್ಳುವಂಥ ಒಂದು ಸಮಯ. ಸುರೇಶ್ ರಾವ್ ಅವರೇ ನಮಸ್ತೆ. ನಮಸ್ಕಾರ ಸರ್.
ಬಹುಶಃ ನಾನೊಂದಷ್ಟು ಪರಿಚಯವನ್ನು ಮಾಡಿದೆ, ಆದರೆ ಈ ಭಾಗದ ಮತ್ತು ನಮ್ಮ ವೀಕ್ಷಕರಿಗಾಗಿ ನೀವು ನಿಮ್ಮ ಒಂದಷ್ಟು ಸಂಕ್ಷಿಪ್ತವಾದ ಪರಿಚಯವನ್ನು ನೀವು ಮಾಡಿಬಿಡಿ. ಆಗ್ಬೋದು. ನನ್ನ ಹೆಸರು ಸುರೇಶ್ BV, ಮೂಲತಃ ಬ್ಯಾಂಗ್ಳೂರು. ಈಗ ನಾನು ಮೈಸೂರಲ್ಲಿ ಇರ್ತೀನಿ. KFDCಲಿ 1984ರಿಂದ 99ವರೆಗೂ ವೈಜ್ಞಾನಿಕ ಅಧಿಕಾರಿ ಅಂದರೆ ಸೈಂಟಿಫಿಕ್ ಆಫೀಸರ್, ಹೆಚ್ಚಿನ ಜನಕ್ಕೆ SO ಅಂತ ನಾನು ಪರಿಚಯ. ಆ ರೀತಿಯಾಗಿ ನಾನು 15 ವರ್ಷ ಸೇವೆ ಮಾಡಿದ್ದೀನಿ. ನಂತರ ಒಂದು 10 ವರ್ಷ ಹ್ಯಾರಿಸನ್ಸ್ ಮಲಯಾಳಂ ಅಂತ ಕೇರಳದಲ್ಲಿ, ಅಲ್ಲಿ ಒಂದು 26,000 ಎಕರೆ ರಬ್ಬರ್ ಪ್ಲಾಂಟೇಷನ್ಸ್ ಇತ್ತು. ಅಲ್ಲಿ ನಾನು ಟೆಕ್ನಿಕಲ್ ಮ್ಯಾನೇಜರ್ ಆಗಿ, R&D ಹೆಡ್ ಆಗಿ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಎಸ್ಟೇಟ್ ಆಗಿ ಕೆಲಸ ಮಾಡಿದ್ದೀನಿ. ತದನಂತರ ಡನ್ಲಪ್ ಗ್ರೂಪಲ್ಲಿ ನಾನು ಟೆಕ್ನಿಕಲ್ ಮತ್ತು ಪರ್ಚೇಸ್ ಹೆಡ್ ಆಗಿ ರಬ್ಬರಲ್ಲಿ, ಮೈಸೂರಲ್ಲಿ ಅದು ಫಾಲ್ಕನ್ ಟೈರ್ಸ್ ಅಂತ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹೀಗೆ ನಂತರ ನಿರಂತರವಾಗಿ ರಬ್ಬರ್ ಬಗ್ಗೆ ಹೇಳಬೇಕಂದ್ರೆ ಸಾಧಾರಣ ಕಳೆದ ಒಂದು 38ರಿಂದ 40 ವರ್ಷ ಅನುಭವ ರಬ್ಬರಲ್ಲಿದೆ. ಅಂದರೆ ರಬ್ಬರ್ ಬೀಜದಿಂದ ಹಿಡಿದು ರಬ್ಬರ್ ಅದು ನರ್ಸರಿ ಆಗ್ಬೋದು, ಪ್ಲಾಂಟೇಷನ್ ಮಾಡ್ಬೋದು ಆಗ್ಬೋದು, ಪ್ರಾಸೆಸಿಂಗು, ಮಾರ್ಕೆಟಿಂಗು, ಪ್ರತಿಯೊಂದು ಹಂತದಲ್ಲೂ ನಾನು ಕೆಲಸ ಮಾಡಿ ಕಮರ್ಷಿಯಲ್ ಮ್ಯಾನೇಜರಾಗೂ ಸಹ KFDCದ ಕೆಲಸ ಮಾಡಿದ್ದೇನೆ. ಕೊನೆಯಲ್ಲಿ ಹೊರಡತ್ತಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ನನಗೆ ಇದಾಗಿತ್ತು, ಪ್ರಮೋಷನ್ ಆಗಿತ್ತು. ಆಗ ನಾನು ಒಂದು ಸ್ವಲ್ಪ ಸಮಯದಲ್ಲೇ ರಿಸೈನ್ ಮಾಡಿಬಿಟ್ಟು ನಾನು ಕೇರಳಕ್ಕೆ ಹೋದೆ. ಆದರೆ ಏನಂದರೆ ಇಲ್ಲಿ ಕಳೆದ 15 ವರ್ಷದಲ್ಲಿ ಹಿಂದೆ ನಾನು KFDCಲಿ ಸೇವೆ ಮಾಡಿದಾಗ ನಂತರದ ದಿನಗಳಲ್ಲೂ ಅದ್ರ ಬಗ್ಗೆ ಒಂದು ಅಲ್ಲಿ ತಿಂದ ಉಪ್ಪಿನ ಋಣ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೊರಿತಾ ಇರುತ್ತೆ. ಹಾಗಾಗಿ ಅವಾಗವಾಗ ನನ್ನ ಮಿತ್ರರು ಕೆಲವರಿಂದೆಲ್ಲ ತಿಳ್ಕೊಳ್ತಾ ಇದೆ ಏನಾಗ್ತಿದೆ KFDC ಬಗ್ಗೆ ಅಂತ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಸರಿಯಾಗಿದ್ದು, ಇತ್ತೀಚೆಗಂತೂ ಭಾಳ ಒಂದು ನಿರ್ವಹಣೆಯಲ್ಲಿ ತುಂಬ ಕುಂಠಿತ ಆಗ್ತಿದೆ ಇಲ್ಲಿ ನನ್ನದಿದೆ ಸುರೇಶ. ಹಾಗಾಗಿ ಅದನ್ನು ಒಂದು ಹೈಲೈಟ್ ಮಾಡೋಕ್ಕೆ ಅದ್ರ ಬಗ್ಗೆ ಏನು ಒಂದು ಅಧ್ಯಯನ ಮಾಡಿ ಇದನ್ನು ಉಳಿಸ್ಕೊಳ್ಬೇಕು, ಈ KFDCನ ಹಳೆಯ ಒಂದು ಇತಿಹಾಸನ ಮತ್ತೆ ಮರುಕಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೆ. ಸುರೇಶ್ ಅವರೇ, ಬಹುಶಃ ನಾನು ಆರಂಭದಲ್ಲಿ ಪೀಠಿಕೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳಿದೆ, ಹೇಗೆ ಹಿಂದೆ ಏನು KFDC ಇತ್ತು, ಈಗ ಅನೇಕ ವರ್ಷಗಳಿಂದ ಒಂದು ನಷ್ಟದ ಹಾದಿಯಲ್ಲಿದೆಯಾ ಅಂತ. ನಿಜವಾಗಿಯೂ ನಷ್ಟದ ಹಾದಿಯಲ್ಲಿ ಇದೆಯಾ? ಇದ್ದರೆ ಏನು ಕಾರಣ? ಖಂಡಿತ ನಷ್ಟದ ಹಾದಿಯಲ್ಲಿದೆ. ಇಲ್ಲಿ KFDC ಅಂತಂದರೆ 2 ಬೆಳೆ ಬರುತ್ತೆ. ಒಂದು ನಾವು ಇಲ್ಲಿ ಮಾತಾಡ್ತಾ ಇರೋದು ರಬ್ಬರ್ ಬಗ್ಗೆ, ಇನ್ನೊಂದು ನೀಲಗಿರಿ ಅಂತ, ಯುಕಲಿಪ್ಟಸ್ ಅಂತ. ಓವರಾಲ್ ತೊಗೊಂಡಾಗ KFDC ನಷ್ಟದಲ್ಲಿದೆ ಅನ್ನೋದು ನಿರಂತರವಾದ ನಷ್ಟ ಇತ್ತೀಚಿನ ವರ್ಷಗಳಲ್ಲಿ ಇದೆ ಅಂತ ಮಾಹಿತಿಗಳು ನನಗೆ ಸಿಕ್ಕಿದೆ. ಈಗ ಲೇಟೆಸ್ಟ್ ಆಗಿ ತೊಗೊಂಡ್ರೆ, ಇತ್ತೀಚಿನ ಇದರಲ್ಲಿ ತೊಗೊಂಡಾಗ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ನಿರ್ವಹಣೆಯಲ್ಲಿ ನಾವು ಮಾಡ್ತಾ ಇರುವ ಲೋಪದೋಷಗಳು, ನಿರ್ವಹಣೆ, ಮೇಂಟೆನೆನ್ಸ್. ಇದನ್ನು ಈಗ ರಬ್ಬರ್ ಅಂತ ಅಂದರೆ, ಈಗ ನಾವು ಏನಾಗಿದೆ ಇಲ್ಲಿ ನಮ್ಮ KFDC ರಬ್ಬರು ಮತ್ತು ಯುಕಲಿಪ್ಟಸನ್ನು ಒಂದೇ ರೀತಿ ನೋಡೋಕ್ಕಾಗಲ್ಲ. ರಬ್ಬರು ಒಂಥರ ಮಗು ಇದ್ದ ಹಾಗೆ. ಆ ಮಗುಗೆ ನಾವು ಸರಿಯಾಗಿ ಪಾಲನೆ, ಪೋಷಣೆ ಎಲ್ಲ ಮಾಡಿದರೆ, ಮತ್ತು ಭಾಳ ಒಂದು ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ರಬ್ಬರಲ್ಲಿ. ಯುಕಲಿಪ್ಟಸಲ್ಲಿ ಒಂದು 1000 ಎಕರೆ ಒಬ್ಬರು ನೋಡ್ಕೊಂಡು ಬರ್ಬೋದು, ನಿರ್ವಹಣೆ ಮಾಡ್ಬೋದು. ರಬ್ಬರಲ್ಲಿ ಹಾಗಲ್ಲ. ಪ್ರತಿದಿನ ನಾವು ನಮ್ಮ ರಬ್ಬರ್ ಮರದಲ್ಲಿ ಹೋಗಿ ಹತ್ತಿರ ಹೋಗಿ ಏನಾಗ್ತಿದೆ ಅಂತ ಪ್ರತಿಯೊಂದು ಮಗು ರೀತಿ ನಾವು ನೋಡಿದಷ್ಟು ಅಷ್ಟೇ ನಮಗೆ ಅದನ್ನು ಆದಾಯ ಸಿಗೋಂಥ ಅವಕಾಶ ಇರುತ್ತೆ. ಆ ಕೆಲಸಗಳು ಇತ್ತೀಚೆಗೆ ನಡೀತಿಲ್ಲ ಅಂತ ನನಗೆ ಮನದಟ್ಟಾಗಿದೆ. ಯಾವ ಕಾರಣಕ್ಕೆ ಇರ್ಬೋದು? ಉದಾಹರಣೆಗೆ ನಾನು ಈ ಇತ್ತೀಚೆಯಲ್ಲಿ ಜನವರಿಯಲ್ಲಿ ಫಸ್ಟ್ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕನ ಭೇಟಿಯಾದೆ. ಆದಾಗ ಭೇಟಿಯಾಗಿಂತ ಮುಂಚೆ ನಾನು ನಿಮ್ಮನ್ನು ಭೇಟಿಯಾಗಿ ಮಾತಾಡಬೇಕು ಅಂತ ಕೇಳಿದಾಗ, ನೋ ಸುರೇಶ್, ರಬ್ಬರ್ ಈಸ್ ಇನ್ ವೆರಿ ಬ್ಯಾಡ್ ಶೇಪ್ ಅಂತ ಒಂದು ಮೆಸೇಜ್ ಕಳಿಸಿದ್ರು. ಆಶ್ಚರ್ಯ ಆಯಿತು. ಅವಾಗ ನಾನು ಹೇಳಿದೆ, ಸರ್, ಟು ಮೇಕ್ ಇಟ್ ಫ್ರಮ್ ಬ್ಯಾಡ್ ಶೇಪ್ ಟು ಗುಡ್ ಶೇಪ್ ಇನ್ ಯುವರ್ ಗೋಲ್ಡನ್ ಪೀರಿಯಡ್, ಇದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. ಆಯಿತು, ಅದೇನಿದೆ ಬಂದು ಮಾತಾಡಿ ಅಂತ. ಅವತ್ತಿನ ದಿವಸ 185 ರೂಪಾಯಿ ಇತ್ತು ರಬ್ಬರ್ಗೆ. ಮಾತಾಡ್ತಾ ನಾನು ಹೇಳಿದೆ, ನೋಡಿ ಸರ್, 185 ರೂಪಾಯಿಲೂ ಸಹ ನಂಗೆ ತಿಳಿದಂಗೆ 50ರಿಂದ 60 ರೂಪಾಯಿ ಒಂದು KGಗೆ ಪ್ರಾಫಿಟ್ ಮಾಡ್ಬೋದು. ನಮ್ಮದಲ್ಲಿ ಮೇಜರ್ ನೀವೇನಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಬೇಕು. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಿದಾಗ ಡೆಫಿನೆಟ್ಲಿ ನಮ್ಮೊಂದು 50ರಿಂದ 60 ರೂಪಾಯಿ ಎಲ್ಲ ಇದನ್ನು ವೆಚ್ಚವನ್ನು ಕಳೆದು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಿದೆ. ನೀವೊಂದು ಕೆಲಸ ಮಾಡಿ, 200 ರೂಪಾಯಿ ಮೇಲೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡೋಣ ನಾನು. ದೇವರದಿಂದ ಇವತ್ತಿನ ದಿವಸ ರಬ್ಬರು 263 ರೂಪಾಯಿವರೆಗೂ ಹೋಗಿದೆ. ಇಂತಹ ಒಂದು ಇತಿಹಾಸ ನಾನಂತೂ ನೋಡಲಿಲ್ಲ ರಬ್ಬರಲ್ಲಿ. ಇಷ್ಟಾದ್ರೂ ಸಹ 185ರಿಂದ 263 ಆಗ್ತಿರೋದು ಕಳೆದ 3-4 ತಿಂಗಳಿಂದ. ಈ ಸಮಯದಲ್ಲಾದ ಅವರು ಎಚ್ಚೆತ್ತುಬಿಟ್ಟು ಅದಕ್ಕೆ ಬೇಕಾದ ನಿರ್ವಹಣೆಗಳು ಮಾಡಬೇಕಾಯಿತು. ನನಗೆ 50 ರೂಪಾಯಿ ಇರುವಂಥ ಸಂದರ್ಭದಲ್ಲೂ ಕೂಡ ಅದು ಲಾಭದ ಹಾದಿಯಲ್ಲಿತ್ತು. ಈ 160 ಬರಬೇಕಿದ್ರೆ ನಷ್ಟದ ಹಾದಿ ಯಾಕೆ ಅಂತ ಅದು ತಪ್ಪದು ಸರ್. ಅದೇ ಅಲ್ಲಿ ಇಲ್ಲೇನಾಗಿದೆ ಅಂದರೆ, ಇದು ಟೋಟಲ್ ಫೇಲ್ಯೂರ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳ್ತೀನಿ. ನಾನೊಬ್ಬ KFDC ಮ್ಯಾನೇಜ್ಮೆಂಟ್ ಪೋಸ್ಟಲ್ಲಿ ಇದ್ದರೂ ಸಹ ನಾನು ಈ ವಿಷಯದಲ್ಲಿ
ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ನಾವು ಅದಕ್ಕೆ ಮಾಡಬೇಕಾದ ಪಾಲನೆ ಪೋಷಣೆ ನಾವು ಮಾಡಿದ್ರೆ ಮಾತ್ರ ಅದಕ್ಕೆ ನಮಗೆ ಅದು ಸರಿಯಾದ ಒಂದು ಪ್ರತಿಫಲ ಸಿಗುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ನಾವು ಇದು ಏನು ಮಾಡಿದ್ರೂ ನಡೆಯುತ್ತೆ ಅಂತಂದರೆ ಅದು ಆಗಲ್ಲ. ಉದಾಹರಣೆಗೆ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳಿದೆಯಲ್ಲ, ಬಹಳ ಒಂದು ಮುಖ್ಯವಾದ ಒಂದು ಸಮಯ. ಯಾಕೆಂದರೆ 4 ಮುಖ್ಯವಾದ ಒಂದು ಆಪರೇಷನ್ಸ್ ಅಂದರೆ ಕೆಲಸಗಳು ನಡಿಬೇಕಾಗತ್ತೆ. 4 ಒಂದಂದರೆ ಅಲ್ಲಿ ಬೆಳೆದಿರೋ ಕಾಡು ಅಂದರೆ ಕಳೆಗಳೆಲ್ಲ ತೆಗೆದುಹಾಕಬೇಕು, ಅದಕ್ಕೆ ಬೇಕಾಗಿರೋ ಮೆನ್ಯೂರ್ ಗೊಬ್ಬರ ಕೊಡಬೇಕು, ರೈನ್ ಗಾರ್ಡಿಂಗ್ ಅಂದರೆ ಮಳೆ ಕವಚ ಅಂತ ಅದು ಮಾಡಬೇಕು, 4ನೇದು ಸಿಂಪರಣೆ ಫಂಗಿಸೈಡ್ಸು ಅದರದ್ದು ಶಿಲೀಂಧ್ರನಾಶಕವನ್ನು ತೊರೆಯಲು ಸಿಂಪರಣೆ. ಈ 4 ಇದನ್ನು ಮಾನ್ಸೂನ್ ಎಲ್ಲ ಸಣ್ಣ ಮಕ್ಕಳಿಗೂ ಸೌತ್ ಕೇಂದ್ರದಲ್ಲಿ ಎಲ್ಲ ಗೊತ್ತಿದೆ, ಜೂನ್ 1ನೇ ತಾರೀಕಿಂದ ನಮಗೆ ಇಲ್ಲಿ ಮಳೆ ಹಿಡಿಯುತ್ತೆ ಅಂತ. ಅಂದರೆ ಈ ಎಲ್ಲ ಕೆಲಸಗಳನ್ನು ಮೇ 31 ಒಳಗೆ ನಾವು ಮುಗಿಸಿದ್ರೆ ಇನ್ನು ಸಾಧಾರಣ 75-80% ಮುಖ್ಯವಾದ ಕೆಲಸ ಮುಗ್ದಂಗೆ ಆಗುತ್ತೆ ರಬ್ಬಲ್ಲಿ. ಇದರ ಪ್ರತಿಫಲ ಏನು ಅಂದರೆ ಜೂನ್ನಿಂದ ಜನವರಿವರೆಗೂ ಒಳ್ಳೆ ರೀತಿ ಇಳುವರಿ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಈ 4 ಆಪ್ರೇಷನ್ ಮಾಡದೆ ಯಾವಾಗಲೂ ಮಾಡೋಕ್ಕೋದ್ರೆ ಖಂಡಿತ ಮರ ಸ್ಪಂದಿಸಲ್ಲ, ಅದರಿಂದ ನಮಗೆ ಬೇಕಾದ ಇಳುವರಿ ಸಿಗಲ್ಲ. ಅದರಲ್ಲಿ ಕೆಲಸಗಾರರಿಗೆ ಅದನ್ನು ಕಾರ್ಮಿಕರಿಗೆ ಹೋಗಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಟ್ಯಾಪಿಂಗ್ ಅಂದರೆ ಮೂರ್ತಿಯನ್ನು ಮಾಡಿ ಹಾಲು ತರಕ್ಕೆ ಬಹಳ ಕಷ್ಟ ಆಗುತ್ತೆ, ಅಷ್ಟು ಇಳುವರಿಯೂ ಸಿಗಲ್ಲ. ಬಹುಶಃ ಅದಕ್ಕೆ ಪೂರಕವಾಗಿ ಒಂದು ಕೇಳುವುದಾದರೆ ಬಹುಶಃ ಒಂದು ಇಳುವರಿಯ ಇಷ್ಟು ನಿರೀಕ್ಷೆ ಅಂತ ಇರ್ತದೆ ನಮ್ಮದು. ಈಗ ರಾಷ್ಟ್ರೀಯ ಇಳುವರಿಗಿಂತ ಅತಿ ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಬರಲಿಕ್ಕೆ ಬರ್ತಾ ಇದೆಯಾ ಅಂತ ಹೇಗೆ? ಖಂಡಿತ ಸರಾಸರಿ ನ್ಯಾಷನಲ್ ಆವರೇಜ್ ಇವತ್ತಿನ 1500 kg per hectare ಇದೆ ನ್ಯಾಷನಲ್ ಆವರೇಜ್. ಆದರೆ KFDC ಬರ್ತಾ ಇರೋದು ನಾನು ನೋಡಿದ ಒಂದು ಕಳೆದ 2-3-4 ತಿಂಗಳಿಂದ ಪಡೆದ ಇದರಲ್ಲಿ ಅಂದರೆ ಕಳೆದ ಕೆಲವು ವರ್ಷಗಳದ್ದು 25, 26 ಆಗಿರ್ಬೋದು, 24, 25 ಎಲ್ಲ 700-800 kg ಮೇಲೆ ಹೋಗೇ ಇಲ್ಲ ಪರ್ ಹೆಕ್ಟೇರ್. ಅಂದರೆ ಹಾಂ ಕರೆಕ್ಟ್ ಸರಿ. ನ್ಯಾಷನಲ್ ಆವರೇಜಲ್ಲಿ ಅರ್ಧ ನಾವಿದ್ದೀವಿ. ಏನು ಸ್ವಾಮಿ ನಮಗೆ ಏನು ನಮಗೆ ಕೊರತೆ ಇದೆ? ಯಾವ ರೀತಿಯಲ್ಲೂ ನಮಗೆ ಕೊರತೆ ಇಲ್ಲ. ಒಳ್ಳೆ ಜಾಗನೇ ಇದೆ, ಒರಿಜಿನಲ್ ಇದು ಫಾರೆಸ್ಟ್ ಲ್ಯಾಂಡನ್ನು ರಬ್ಬರ್ ಆಗಿ ಮಾಡಿರೋದು, ನೆಲ ಚೆನ್ನಾಗಿದೆ, ಬೇಕಾಷ್ಟು ಮಳೆ ಬರುತ್ತೆ, ಕಾರ್ಮಿಕರಿದ್ದಾರೆ, ಎಲ್ಲ ಸೋರ್ಸ್ ಇಟ್ಕೊಂಡು ನಾವು ಇಲ್ಲಿ ಲಾಭಕ್ಕಿಂತ ನಮಗೆ ನಷ್ಟ ಆಗ್ತಾ ಇರೋದು ಇನ್ನೂ ಇದು. ಸೊ ಈ ನಷ್ಟದ ಹಾದಿಯಲ್ಲಿ ಹೋಗ್ತಾ ಇದೆ. ಉದಾಹರಣೆಗೆ ಈ 4 ಕೆಲಸ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಲ. ಈಗ ನೋಡಿ, ಇವತ್ತು ಜೂನ್ 13, ಕಳೆದ 10-12 ದಿವಸದಿಂದ ನಿರಂತರವಾಗಿ ಮಳೆ ಬರ್ತಾಯಿದೆ. ನಿನ್ನೆನೂ ನಾನು ಸಹ ಸುಳ್ಳಿಯಲ್ಲಿ ಕೂತಿದ್ದೆ, ಬೆಳಗ್ಗೆ 8 ಗಂಟೆಗೆ ಹಿಡಿದ ಮಳೆ 3 ಗಂಟೆವರೆಗೂ ನಾನ್ ಸ್ಟಾಪ್ ಬಂತು. ಹನಿ ಕಡಿಯಾದ ಮಳೆ ಅಂತಾರೆ, ಆ ರೀತಿ ಬಂತು. ಏನು ಮಾಡೋಕ್ಕಾಗುತ್ತೆ ಇಂಥ ಮಳೆಯಲ್ಲಿ? ಈಗ ಈ ಮಳೆಗೆ ನಾವು ಮಳೆ ಕವಚ ಅಂತ ಹೊದಿಸ್ತೀವಿ. ಅದು ಹೊದಿಸಿದಾಗ ಅದು ಪ್ರತಿ ಮರಕ್ಕೂ ನಾವು ಅದು ಹೊದಿಸ್ತೀವಿ, ರೈನ್ ಗಾರ್ಡಿಂಗ್ ಅಂತ ಕರಿತೀವಿ. ಆ ಕೆಲಸ ಇಲ್ಲಿವರೆಗೂ 50% ಆಗಿಲ್ಲ. ಕೆಲವು ಕಡೆ ಇದು ಸುಳ್ಯ, ಕೆಲವು ಕಡೆ 80%ವರೆಗೂ ಬಾಕಿ ಇದೆ ಅಂತ ಮಾಹಿತಿ ಇದೆ. ಸೊ ಓವರಾಲ್ ತೊಗೊಂಡ್ರೆ 50%ಗಿಂತ ಇನ್ನೂ ಜಾಸ್ತಿನೇ ಇನ್ನೂ ಕೆಲಸ ಆಗಿಲ್ಲ. ಈ ರೀತಿ ಮಳೆ ಬರ್ತಿದ್ದಾಗ ಹೇಗೆ ನಮ್ಮ ಕಾರ್ಮಿಕರು ಅಲ್ಲಿ ಹೋಗ್ಬಿಟ್ಟು ಟ್ಯಾಪಿಂಗ್ ಮಾಡ್ತಾರೆ, ಹೇಗೆ ಹಾಲು ತೆಗಿತಾರೆ? ಒಂದು ಪಕ್ಷ ಕಷ್ಟಪಟ್ಟು 4 ಮರ ಟ್ಯಾಪಿಂಗ್ ಮಾಡಿದ್ರು, ಇದು ಒಂಥರ ಮರ್ಡರ್ ಇದ್ದಂಗೆ, ಅಂದರೆ ಮರದ ಕೊಲೆ ಮಾಡೋ ಹಾಗೆ ರೀತಿ. ಯಾಕೆಂದರೆ ಆ ನೀರು ಅದನ್ನು ಇಳಿದು ಟ್ಯಾಪಿಂಗ್ ಪ್ಯಾನಲ್ಲಿ ಇಳಿದು ಕೊನೆಯಲ್ಲಿ ಆ ಪಟ್ಟೆ ಸತ್ತೋಗುತ್ತೆ. ಸೊ ನಾವು ಎಲ್ಲೋ ಒಂದು ಸಣ್ಣ ಪ್ರಮಾಣ ಹಾಲು ತೆಗೆದಕ್ಕೆ ಒಂದು ಟೆಂಪರರಿಯಾಗಿ ಮಾಡೋಕ್ಕೆ ಹೋದರೆ ಪರ್ಮನೆಂಟ್ ಮರ ಸಹಾಯ ಅಂತ ಒಂದು ಸ್ಥಿತಿಗೆ ಬರುತ್ತೆ. ಇದು ಯಾವ ಕಾರಣಕ್ಕೂ ಕೂಡದು. ಹಾಗಾಗಿ ಆ ಕೆಲಸನ ಸರಿಯಾಗಿ ಮಾಡಬೇಕಾಯಿತು, ಅವ್ರು ಮಾಡಿಲ್ಲ. ಈ ಮಳೆ ಕವಚ ಹೊಸಕ್ಕೆ ಅದಕ್ಕೆ ಬೇಕಾಗಿರೋ ಪಾಲಿಥೀನ್ ಶೀಟ್ ಬೇಕು, ಇನ್ನೂ ಸಪ್ಲೈ ಆಗ್ತಾಯಿದೆ. ನಾನು ಇದಕ್ಕೇನು ಹೇಳಿದೆ ಅಂದರೆ, ಈ ಸಲ ನಿಮಗೆಲ್ಲ ಗೊತ್ತಿದ್ದಂಗೆ ಯುದ್ಧ ಆಯಿತು. ಯಾವಾಗ ಮಾರ್ಚ್ ಏಪ್ರಿಲಲ್ಲಿ ಯುದ್ಧ ನಡೀತಿತ್ತು ಇರಾನು ಅಮೇರಿಕ. ಆವಾಗ ಪಾಲಿಥೀನ್ ಶೀಟ್ ಸಿಗೋಕ್ಕೆ ಸ್ವಲ್ಪ ಇದಾಗಿತ್ತು, ಅಂದರೆ ರೇಟ್ ಜಾಸ್ತಿ ಆಗ್ತಾಯಿತ್ತು, ಅವೈಲೇಬಿಲಿಟಿ ಇತ್ತು. ಆ ನಂತರ ಏಪ್ರಿಲಲ್ಲಿ ಅದನ್ನು ಒಂದು ಸಲ ಟೆಂಡ್ರ್ ಕರೆದ್ರು, 2ನೇ ಸಲ ರೀಟೆಂಡ್ರ್ ಮಾಡಿದ್ರು. ನಾನು ಒಂದು ಸಲಹೆ ಕೊಟ್ಟೆ. ಮೇ 5ಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಇದನ್ನು ವಾಟ್ಸಪ್ ಮೆಸೇಜ್ ಕಳಿಸಿದೆ. ಸರ್, ಈಗ 5ನೇ ತಾರೀಕು ಬಂದಿದೆ, ಈಗ ಇನ್ನೂ ಪ್ರಾರಂಭನೇ ಆಗಿಲ್ಲ. ಈ ಸಲ ಒಬ್ಬರಿಗೆ ಕೊಡೋಕ್ಕಿಂತ 4 ಜನಕ್ಕೆ ಹಂಚಿಕೊಡಿ. ಇದೇ ಪಾಲಿಥೀನ್ ನಮಗೊಂದು 50 ಟನ್ ಬೇಕು, 50 ಟನ್ ಹಂಚಿ 4 ಜನ ಕೊಟ್ಟರೆ 4 ಸೋರ್ಸಿಂದ ಒಟ್ಟೊಟ್ಟಿಗೆ ಬರ್ತಾಯಿದೆ. ಒಬ್ಬೊಬ್ಬರಿಗೂ ಸಹ ನೀವು 10-12 ಟನ್ನು ಒಟ್ಟಿಗೆ ಕೊಡಬೇಡಿ, 4 ಟನ್ ಒಟ್ಟಿಗೆ ಕೊಡ್ತಾಯಿದ್ರೆ ನಮ್ಮ ಯೂನಿಟ್ಗಳಿಗೆಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಅದನ್ನು ಕಟ್ ಮಾಡಿ ಎಲ್ಲ ಕೊಟ್ಟರೆ ಈ ಕೆಲಸನ ಮೇ 15ದಿಂದನೇ ಪ್ರಾರಂಭ ಆಗಿದೆ. ಮೇ 30ಕ್ಕೆ 90%ಕ್ಕಿಂತ ಜಾಸ್ತಿನೇ ಆಗ್ತಾಯಿತ್ತು. ಆ ಕೆಲಸ ಮಾಡಲಿಲ್ಲ. ಒಬ್ಬ ವ್ಯಕ್ತಿಗೆ ಹಾಗೇ ಕೊಟ್ಬಿಟ್ಟು ನೀವು ಯು ಆರ್ ಇಂಟರ್ಫಿಯರಿಂಗ್ ಇನ್ ಮೈ ಅಡ್ಮಿನಿಸ್ಟ್ರೇಷನ್ ಅಂತ ಬೇರೆ ಬರೀತಾರೆ ನನಗೆ. ನಾನು ಹೇಳಿದೆ, ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹೊರತು ಇಂಟರ್ಫಿಯರೆನ್ಸ್ ಮಾಡ್ತಿಲ್ಲ ಅಂತ. ಆದರೂ ಅದೇ ರೀತಿ ಹೇಳ್ತಾರೆ. ಬಟ್ ಇವತ್ತಿನ ದಿವಸ ನಿಮ್ಗೆ ಗೊತ್ತಿದ್ದಂಗೆ ಏನಾಗುತ್ತೆ, ಒಬ್ಬನಿಗೆ ಅಷ್ಟು ಕೊಟ್ಟರೆ
ಇನ್ ಟೈಮ್ ಸಪ್ಲೈ ಆಗಲ್ಲ, ಯಾಕಂದರೆ ಕೊಟ್ಟದ್ದೇ ಲೇಟು. ಎರಡನೇದು ಕ್ವಾಲಿಟಿಲಿ ವ್ಯತ್ಯಾಸ ಮಾಡ್ಬೋದು. ಅವಾಗ ನಿಮಗೆ ಟೈಮು ಇಲ್ಲ ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ಹಾಕೋಕ್ಕೆ ಇವೆಲ್ಲ ನಾವು ಇದು ಬರುತ್ತೆ. ಹಾಗಾಗಿ ದಯವಿಟ್ಟು ಇದು ಮಾಡಿ ಏನೂ ಮಾಡಲಿಲ್ಲ. ಇವತ್ತಿನ ದಿವಸ ಭಾಳ ಕಠಿಣ ಪರಿಸ್ಥಿತಿಯಲ್ಲಿದ್ದೀವಿ. ಇನ್ನೂ 4 ತಿಂಗಳು ಯಾವ ರೀತಿ ಇವರು ಟ್ಯಾಪಿಂಗ್ ಮಾಡಿ ಹಾಲು ತೆಗಿತಾರೆ ಗೊತ್ತಿಲ್ಲ. ಯಾಕೆಂದರೆ 263 ರೂಪಾಯಿಗೆ ಕೆಜಿಗೆ ಇದ್ದಾಗ ನಾವು ಪ್ರೊಡಕ್ಷನೇ ಇಲ್ಲ ಅಂತಂದರೆ ಇಲ್ಲ, ಲಾಭ ಎಲ್ಲಿ ಬರ್ತದೆ, ನಷ್ಟಕ್ಕೆ ಹೋಗುತ್ತೆ. ಎರಡನೇದು ಇನ್ನೊಂದು ಗೊಬ್ಬರ. ನಿಮಗೆಲ್ಲ ಗೊತ್ತಿದ್ದಂಗೆ ನಾವು ದಿನಕ್ಕೆ 2 ಹೊತ್ತು ಊಟ, ತಿಂಡಿ, ಕಾಫಿ ಇವೆಲ್ಲ ತೊಗೊಳ್ತೀವಿ. ಆದರೆ ರಬ್ಬರ್ ಮರಕ್ಕೆ ನಾವು ಕೊಡ್ತಾ ಇರೋದು ವರ್ಷಕ್ಕೆ ಒಂದೇ ಊಟ. ಆ ಊಟನ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣ ಕೊಡಬೇಕು. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಕಳೆದ 4 ವರ್ಷದಿಂದ ಈ ಊಟ ಹಾಕಿಲ್ಲ ಮರಕ್ಕೆ. ಕಳೆದ ವರ್ಷ ಡಿಸೆಂಬರ್ಲಿ ಒಂದು ಸ್ವಲ್ಪ ಹಾಕಿದ್ರು, ನಾಮಕಾವಸ್ಥೆಗೆ. ಡಿಸೆಂಬರ್ಲಿ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ, ಯಾಕೆಂದರೆ ಮೇಲೆ ರಬ್ಬರಲ್ಲಿ ಎಲೆ ಇಲ್ಲ, ಕೆಳಗೆ ಮಣ್ಣಿನಲ್ಲಿ ತೇವಾಂಶ ಇಲ್ಲ. ಇದು ನಾಮಕಾವಸ್ಥೆಗೆ ಬರೀ ಹಣ ಚಾರ್ಜ್ ಮಾಡೋಕ್ಕೆ ಹಾಕಿದ ಕೆಲಸ ಮಾಡಿ ತೋರ್ಸಕ್ಕೆ ಮಾಡಿದ ಕೆಲಸ ಬಿಟ್ಟರೆ ಮರಕ್ಕೆ ಒಂದು ಚೂರು ಪ್ರತಿಫಲ ಸಿಕ್ಕಿಲ್ಲ. ಸೊ ಈ ವರ್ಷವೂ ಮಾಡಿಲ್ಲ. ಹೀಗಾದರೆ ರಬ್ಬರು ಹಂಗನ್ಬಿಟ್ಟು ನಾವು ಜಾಸ್ತಿ ಗೊಬ್ಬರನೂ ಹಾಕೋಕ್ಕಲ್ಲ, ಕಡಿಮೆ. ಭಾಳ ಬೇರೆ ಬೆಳೆಗಿಂತ ರಬ್ಬರ್ ಬಹಳ ಒಂದು ಸೆನ್ಸಿಟಿವ್. ಅದಕ್ಕೆ ಎಲೆ ಸ್ಯಾಂಪಲ್ಲು, ಮಣ್ಣಿನ ಸ್ಯಾಂಪಲ್ ಎಲ್ಲ ತೆಗೆದು ಮಾಡೋವಂಥ ಕೆಲಸ ಪ್ರತಿ ವರ್ಷ ಮಾಡಬೇಕು. ಆ ರೀತಿ ನಾವು ಮುಂಚೆ ಮಾಡ್ತಾಯಿದ್ವಿ. ಈಗ ಅದು ಯಾವುದೂ ಮಾಡಲಿಲ್ಲ. ಗೊಬ್ಬರ ಹಾಕ್ದೇನೆ ಈ ವರ್ಷವೂ ಗೊಬ್ಬರ ಹಾಕಿಲ್ಲ. ಮೂರನೇದು ಕಳೆ ತೆಗೆಯೋದು. ಗೊಬ್ಬರ ಹಾಕಬೇಕು ಅಂದರೆ ನೀವು ಕಳೆ ಎಲ್ಲ ತೆಗೆದೇನೆ ಗೊಬ್ಬರ ಹಾಕೋಕ್ಕೆ ಸಾಧ್ಯ ಇಲ್ಲ. ಈ ಕಳೆನ ಆದಷ್ಟು ಬೇಗ ಮುಂಚೆನೇ ಅದೆಲ್ಲ ತೆಗೆದಿದ್ದರೆ ಗೊಬ್ಬರ ಹಾಕೋಕ್ಕೆ ಅನುಕೂಲ ಆಗ್ತಿತ್ತು. ನಮ್ಮ ಕಾರ್ಮಿಕರಿಗೆ ಪ್ಲಾಂಟೇಷನ್ ಒಳಗೆ ಹೋಗೋಕ್ಕೆಲ್ಲ ಅನುಕೂಲ ಆಗ್ತಿತ್ತು. ಒಳ್ಳೆ ರೀತಿಯಲ್ಲಿ ಅದು ಟ್ಯಾಪಿಂಗ್ ಆಗ್ತಿತ್ತು. ಆ ಕೆಲಸನೂ ಮಾಡಲಿಲ್ಲ. 4ನೇದು ಸ್ಪ್ರೇಯಿಂಗು. ಮುಂಚೆ ನಾನು ಪೀರಿಯಡಲ್ಲಿ ನಾವು 17 ಹೆಲಿಪ್ಯಾಡ್ ಇತ್ತು, ಹೆಲಿಕಾಪ್ಟರ್ ಸ್ಪ್ರೇ ಮಾಡಿಸ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ಫಾರ್ ಸಮ್ ಕಾರಣದಿಂದ ಅದನ್ನು ಈಗ ಸ್ಪ್ರೇಯಿಂಗ್ ನಿಲ್ಲಿಸಿದ್ದಾರೆ, ಹೆಲಿಕಾಪ್ಟರ್ ನಿಲ್ಲಿಸಿದ್ದಾರೆ. ಆದರೆ ನಾವು ಉಪಯೋಗಿಸೋದು ಕಾಪರ್ ಆಕ್ಸಿಕ್ಲೋರೈಡ್, ಅಂದರೆ ಕಾಪರ್ ಫಂಗಿಸೈಡ್. ಇವತ್ತಿನ ದಿವಸನೂ ಸುಳ್ಯ ಎಲ್ಲ ಪ್ಲಾಂಟೇಷನ್ ನೋಡಿ ಕಾಪರ್ ಬೇಸ್ಡ್ ಇದನ್ನು ಉಪಯೋಗಿಸ್ತಾ ಇದ್ವಿ. ಬೋರ್ಡೋ ಮಿಕ್ಸ್ಚರ್ ಅಂತ ಕಾಪರ್ ಸಲ್ಫೇಟ್ ಉಪಯೋಗಿಸ್ತಾ ಇದ್ವಿ. ಇದರಿಂದ ಹಾನಿಕರ ಖಂಡಿತ ಇಲ್ಲ. ಬೇರೆ ಯಾವುದೋ ಕಾರಣದಿಂದ ಕೆಲವು ಕೀಟನಾಶಕ ಹೊಡೆದಾಗ ಇದಾಗುತ್ತೆ. ರಬ್ಬರ್ಲಿ ಕೀಟನಾಶಕ ನಾವು ಹೊಡೆದೇ ಇಲ್ಲ. ಇದನ್ನು ಮಾಡ್ತದ್ದು ಶಿಲೀಂಧ್ರನಾಶಕ, ಡೇಂಜರ್ ಇಲ್ಲ. ಈ ಕೆಲಸನ ಹೆಲಿಕಾಪ್ಟರ್ ಸ್ಪ್ರೇಯಿಂಗು ನಿಲ್ಲಿಸೇ ಬಿಟ್ಟಿದ್ದಾರೆ. ನಂತರದ ಸಮಯದಲ್ಲಿ ಮೈಕ್ರಾನ್ ಸ್ಪ್ರೇಯಿಂಗ್ ಅಂತ 4 ಜನ ಹೊತ್ಕೊಂಡು ಹೋಗೋದು ಮಾಡಿದ್ರು. ಅದು ಬರೀ ನಾಮಕಾವಸ್ಥೆ. ಯಾಕೆಂದರೆ ನಮ್ಮ KFDC ಅಂತ ಪ್ಲಾಂಟೇಷನ್ ಏರು ತಗ್ಗಲ್ಲಿ ಅದನ್ನು ಹೆಚ್ಚು ಕಡೆ ಹೋಗೋಕ್ಕಾಗಲ್ಲ. ಸೊ ಒಂದು 20-25% ತೋಟಗಳಿಗೆ ಅನುಕೂಲ ಆಗ್ಬೋದು ವಿನ ಇನ್ನು 80% ಅದು ರೀಚ್ ಆಗಲ್ಲ. ಅದು ವೇಸ್ಟ್ ಆಪ್ರೇಷನ್. ಅದು ಮಾಡೋಕ್ಕಿಂತ ಮಾಡದೇ ಇರೋದು ಒಳ್ಳೆಯದು. ಅಂತ ಅಂದ್ಬಿಟ್ಟು ನಾವು ಮಾಡದೇ ಇರೋಕ್ಕಾಗಲ್ಲ. ಅದಕ್ಕೊಂದು ಪರಿಹಾರ ಕಂಡುಹಿಡಬೇಕು. ನಮಗೆ ಒಳ್ಳೆ ಟೈಮಲ್ಲಿ ಸ್ಪ್ರೇಯಿಂಗ್ ಮಾಡಿದ್ರೆ ನಿರಂತರವಾದ ಈಲ್ಡ್ ಸಿಕ್ಕಕ್ಕೆ ಅನುಕೂಲ. ಈ 4 ಸಹ ಮಾಡಲಿಲ್ಲ. ನಷ್ಟದ ಹಾದಿಯಲ್ಲಿರುವುದಕ್ಕೆ ಈ 4 ಕೂಡ ತುಂಬ ಪ್ರಧಾನವಾದ ಕಾರಣಗಳು ಅಂತ. ಖಂಡಿತ ಸರ್, ನಮ್ಗೆ ಗೊತ್ತಿದೆ. ಬಹುಶಃ ಈ ಭಾಗದಲ್ಲಿ 2-3 ನೀವು ಹೇಳಬೇಕು ರಬ್ಬರ್ ಸಂಸ್ಕರಣಾ ಘಟಕಗಳು ಕೂಡ ಇದೆ ಅಲ್ವಾ? ಯೂನಿಟ್ಗಳು ಇವೆ. ಹೌದು. ಎಷ್ಟಿದೆ? 3 ಇದೆ. ಇಲ್ಲಿ ಸುಳ್ಯ, ಒಂದು ಇಲ್ಲೇ ಸುಳ್ಯದಲ್ಲಿ ಮೇದಿನಡ್ಕ ಅಂತ, 2ನೇದು ಐವರ್ನಾಡಲ್ಲಿ, 3ನೇದು ಸುಬ್ರಹ್ಮಣ್ಯ ಲೊಕೇಶನ್ಲಿ ಬಿಳಿನಲ್ಲಿ. ಇವುಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಸುಳ್ಯದಲ್ಲಿ ಈ ಮೇದಿನಡ್ಕ ಫ್ಯಾಕ್ಟ್ರಿ ಮತ್ತು ಬಿಳಿನ ಫ್ಯಾಕ್ಟ್ರಿಯಲ್ಲಿ ನಾವು ಮಾಡ್ತಾ ಇರೋದು ಸೆಂಟ್ರಿಫ್ಯೂಜ್ ಲ್ಯಾಟೆಕ್ಸ್ ಅಂತ, ಸೆನೆಕ್ಸ್ ಅಂತ ಕರಿತೀವಿ. ಅದನ್ನು ತಯಾರು ಮಾಡ್ತೀವಿ. ಮತ್ತು ಬೈ ಪ್ರಾಡಕ್ಟಾಗಿ ಸ್ಕಿಮ್ ಕ್ರೇಪ್ ಅಂತ ಮಾಡ್ತೀವಿ. ಐವರ್ನಾಡಲ್ಲಿ ಈ ರಬ್ಬರಲ್ಲಿ 2 ರೀತಿ ನಮಗೆ ಸಿಗುತ್ತೆ ದಿನಕ್ಕೆ. ಒಂದು ಹಾಲಿನ ರೂಪದಲ್ಲಿ, 2ನೇದು ನಾವು ಟ್ಯಾಪಿಂಗ್ ಮಾಡಿರ್ತೀವಲ್ಲ ಆ ಚಾನಲ್ಲು, ಮತ್ತು ಈ ಹಾಲು ಕಲೆಕ್ಟ್ ಮಾಡಿರ್ತೀವಿ, ಸಂಗ್ರಹಿಸಿರ್ತೀವಲ್ಲ, ನಂತರ ಒಂದು ಸ್ವಲ್ಪ ತೊಟ್ಟಕ್ಕೆ ಇಡ್ತಾ ಇರ್ತಾರೆ ಹಾಲು. ಅದು ನೆಕ್ಸ್ಟ್ ನಾವು ಟ್ಯಾಪಿಂಗ್ ಮಾಡೋಕ್ಕಿಂತ ಬರೋಕ್ಕಿಂತ ಮುಂಚೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದನ್ನು ತೆಗೆಯೋದು. ಅದಕ್ಕೆ ಕಪ್ ಲಂಪ್ ಅಂತ ಕರಿತೀವಿ. ಕೆಲವರು ಫೀಲ್ಡ್ ಸ್ಕ್ರ್ಯಾಪ್ ಅಂತ ಹೇಳ್ತಾರೆ, ಸ್ಕ್ರ್ಯಾಪ್ ಅಂತಾರೆ. ಈ ಕಪ್ ಲಂಪ್ ಅನ್ನೋದು ಸೆಕೆಂಡ್ ಗ್ರೇಡ್ ಮೆಟೀರಿಯಲ್. ಅದನ್ನು ಕಲೆಕ್ಟ್ ಮಾಡ್ತೀವಿ. ಅದನ್ನು ನಾವು ISNR ಅಂತ, ಇಂಡಿಯನ್ ಸ್ಟ್ಯಾಂಡರ್ಡ್ ನ್ಯಾಚುರಲ್ ರಬ್ಬರ್ ಅಂತ, ಇದನ್ನು ಐವರ್ನಾಡ್ ಫ್ಯಾಕ್ಟ್ರಿಲಿ ತಯಾರಿಸ್ತೀವಿ. ಇಲ್ಲಿ ಏನಾಗಿದೆ ಅಂದರೆ, ನಾನು ಕಳೆದ ಜನವರಿ 27ರಿಂದ 30ವರೆಗೂ ಒಂದು ಅಧ್ಯಯನ ಮಾಡೋಕ್ಕೆ ಬಂದಿದೆ. ಆವಾಗ ನನ್ನೊಟ್ಟಿಗೆ ಒಂದು ಟೀಮ್ ಇದೆ. ಆ ಟೀಮಲ್ಲಿ ಚಂದ್ರಮೋಹನ್ ಅಂತ ಅವರು ಈ ಪ್ರಾಸೆಸಿಂಗ್ ಬಗ್ಗೆ ಎಲ್ಲ ಒಳ್ಳೆ ಎಕ್ಸ್ಪರ್ಟ್. ಅವರು ಕಳೆದ 30 ವರ್ಷದಿಂದ KFDCಯಲ್ಲಿ ಕೆಲಸ ಮಾಡಿ ಕೊನೆಯಲ್ಲಿ ಇಲ್ಲಿ ರಿಟೈರ್ಡ್ ಆಗಿ ಹೋದವರು. ಇನ್ನೊಬ್ಬರು ಹರೀಶ್ ಅಂತ, ಅವರು ಮುಂಚೆ ರೇಂಜ್ ಆಫೀಸರ್ ಆಗಿ ADM ಆಗಿ DME ಇನ್ಚಾರ್ಜ್ ಬಂದು ಅವರು ಪ್ಲಾಂಟೇಷನ್ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ. ಹೀಗೆ ನಮ್ಮದು ಒಂದು ಸಣ್ಣ ಟೀಮಲ್ಲಿ ಅಧ್ಯಯನ ಮಾಡಿದ್ವಿ. ನಮಗೆ ಕಂಡದ್ದು ಪ್ರಾಸೆಸಿಂಗಲ್ಲಿ ಏನು ಅಂತಂದರೆ, ಇದು ಬಹಳ ಇನ್ನೂ ಇಂಪ್ರೂವ್ ಮಾಡೋಕ್ಕಿದೆ. ಅದಕ್ಕೆ ಸಾಧಾರಣ ನಾವು ಉಪಯೋಗಿಸ್ತಾರೋ ಸೈಂಟಿಫಿಕ್ ಮಿಷನ್ನ ಅಪ್ಗ್ರೇಡ್ ಮಾಡಬೇಕು. ಅದನ್ನು ಒಳ್ಳೆ ರೀತಿ ಮಾಡಿದಾಗ ಇನ್ನೂ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈಗ ಸಿಗ್ತಾರೋ ಎಫಿಷಿಯನ್ಸಿ ಬಹಳ ಕಡಿಮೆ ಇದೆ, ಇನ್ನೂ ಇಂಪ್ರೂವ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ISNR ಫ್ಯಾಕ್ಟ್ರಿಲಿ ಅಲ್ಲಿ ಈ ಟೆಂಪ್ರೇಚರ್ ಕಂಟ್ರೋಲ್ ಆಗ್ತಿಲ್ಲ. ಆ ಟನಲ್ ಡ್ರೈಯಿಂಗ್ ಟನಲ್ಲಿ ಅಲ್ಲಿ ಥರ್ಮಲ್ ಇನ್ಸುಲೇಷನ್ ಅಂತ ಮಾಡಬೇಕು. ಅಲ್ಲಿ ಮಾಡದೆ ಹೋದ ಏನಾಗ್ತಿದೆ, ಈಗ ಅದು ಟೆಂಪ್ರೇಚರ್ ಎಲ್ಲ ಒಂದು ಸೈಡಿಂದ ಇದೆಲ್ಲ ಎಸ್ಕೇಪ್ ಆಗ್ತಿದೆ ಆವಿಗೆ. ಹಾಗಾಗಿ ಇವ್ರೇನು ಮಾಡ್ತಾರೆ, ಅದು ಸರಿಯಾಗಿ ಒಣಗ್ತಿಲ್ಲ. ISNR ಮೆಟೀರಿಯಲ್ ಎಲ್ಲ ಬಿಳಿದಾಗಿ ಅದಕ್ಕೆ ಚೆನ್ನಾಗಿ ಒಣಗಬೇಕು ಅಂತ ಇವರು ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತಾರೆ. 110, 115 ಆ ಡಿಗ್ರಿಗೆ ಇಡ್ತಾರೆ. ಅದು ಇಟ್ಟಾಗ ಏನಾಗುತ್ತೆ ಅಂದರೆ ಕರಗತ್ತೆ, ರಬ್ಬರ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿಬಿಟ್ಟು ಆ ಗ್ರೇಡ್ ಸಿಗ್ತಿಲ್ಲ. ISNR
ಈಗ ಮಾಡ್ತಾರೆ ISNR 20, ISNR 50 ಅಂತ. ಇದರ ಒಂದು ಮುಖ್ಯ ಅಂಶ ಏನಂದರೆ ISNRಲ್ಲಿ ನಾನು ಇದು ಹ್ಯಾರಿಸನ್ಸ್ ಮಲಯಾಳಂ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಇದು ದಿನನಿತ್ಯ ಬರುವಂಥದ್ದು ಕಪ್ಲಂಪು ಡೈಲಿಗೆ ಸಂಗ್ರಹಣೆ ಆಗ್ತದೆ. ಅದನ್ನು ಅವತ್ತು ಅಥವಾ ಒಂದು 2-3 ಸಲದಲ್ಲಿ ತುಂಬ ಸಮಯ ಇಲ್ಲ, ಅವತ್ತಿಗೆ ಮಾಡಿದ್ರೆ ಉತ್ತಮ ಗ್ರೇಡನ್ನು ಪಡೆಯೋಕ್ಕೆ ಸಾಧ್ಯ. ISNR 5 ಅನ್ನೋದು ಬೆಸ್ಟ್ ಗ್ರೇಡ್ ರಬ್ಬರು. ಅದನ್ನು ಪಡೆದ್ರೆ ಮಾರ್ಕೆಟಲ್ಲಿ ನಮಗೆ ಪ್ರೀಮಿಯಮ್ ಸಿಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ISNR 10 ಅದಕ್ಕೂ ಪ್ರೀಮಿಯಮ್ ಇದೆ. ಇವೆರಡೂ ಒಳ್ಳೆ ಹೈ ಕ್ವಾಲಿಟಿ ಮೌಲ್ಡೆಡ್ ಗೂಡ್ಸು, ಇದು ಟೈರ್ಸು ಇದಕ್ಕೆಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಿ. ನಾವು ಇಲ್ಲಿ ತಯಾರು ಮಾಡ್ತದ್ದು ISNR 20, ISNR 20, ISNR 50. ಇದು ಗ್ರೇಡ್ ಕಡಿಮೆ, ರೇಟು ಕಡಿಮೆ, ನಮ್ಮದೇ ಮೆಟೀರಿಯಲು, ದಿನನಿತ್ಯ ಬರೋಂಥ ಮೆಟೀರಿಯಲ್. ಈಗ ಬೇರೆ ಕಡೆ ಈಗ ಪ್ರೈವೇಟ್ ಹೋದರೆ ಎಷ್ಟೋ ಬೇರೆ ಬೇರೆಯನ್ನು ಸಂಗ್ರಹಿಸ್ಕೊಂಡು ಬರೋಂಥದ್ದು, ಅಂಥ ಕಡೆ ISNR 20 ಬರುತ್ತೆ ಅಂದರೆ ವಿಶೇಷ ಅಲ್ಲ. KFDC ಅಂತ ಇಷ್ಟೊಂದು 4,000 ಚಿಲ್ಲರೆ ಹೆಕ್ಟೇರ್ ಪ್ಲಾಂಟೇಶನ್ ಇಟ್ಕೊಂಡು ದಿನನಿತ್ಯ ಬರುವಂಥ ಬೆಳೆಗೆ ಅವತ್ತೇ ಸಂಸ್ಕರಿಸಿದ್ರೆ ನಮಗೆ ಹೈ ಕ್ವಾಲಿಟಿ ಸಿಗುತ್ತೆ. ಶೇಕಡ 70-75% ಈ ಹೈ ಕ್ವಾಲಿಟಿ ಮೆಟೀರಿಯಲ್ ನಮಗೆ ಸಿಗೋಕ್ಕೆ ಅನುಕೂಲ ಇದೆ. ಅದರಿಂದ ಮಾರ್ಕೆಟಲ್ಲಿ ನಮಗೆ ಪ್ರೀಮಿಯಂ ಡಿಮ್ಯಾಂಡ್ ಮಾಡ್ಬೋದು. ಹೈ ಕ್ವಾಲಿಟಿ ಉಪಯೋಗಿಸೋಂಥ ಸಪ್ಲೈಸ್ಗಳಿಗೆ ನಾವು ಇದು ಮ್ಯಾನುಫ್ಯಾಕ್ಚರ್ಸ್ಗೆ ಕೂಡ ಡೈರೆಕ್ಟಾಗಿ ಸಪ್ಲೈ ಮಾಡಿದ್ರೆ ನಿಗಮಕ್ಕೆ ಒಳ್ಳೆ ರೀತಿ ಹಣ ಸಿಗುತ್ತೆ. ಈ ರೀತಿ ಇವರು ಯಾವುದೂ ಮಾಡ್ತಾ ಇಲ್ಲ. ಓಕೆ, ಇನ್ನು ಬಹಳ ಮುಖ್ಯವಾಗಿ ಬಹುಶಃ ಈ ರಬ್ಬರ್ ವಿಂಗ್ನಲ್ಲಿ ಸಿಬ್ಬಂದಿಗಳ ಸಮಸ್ಯೆ, ಅಲ್ಲಿ ಎಕ್ಸಿಕ್ಯೂಟಿವ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು, ಇದು ಕೂಡ ಒಂದು ಯೂನಿಟಿನ ಅಥವಾ ವಿಂಗಿನ ಒಂದು ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಈ ಸುಳ್ಯದಲ್ಲಿ ಅಥವಾ ಈ ಭಾಗದಲ್ಲಿ, ಈ KFDC ಈ ಭಾಗದಲ್ಲಿ ಇದು ಕೂಡ ಸಮಸ್ಯೆ ಆಗಿದೆಯಾ? ಖಂಡಿತ ಸರ್. ಈ ವಿಷಯದಲ್ಲಿ ಹೇಳಬೇಕು ಅಂದರೆ ನನಗೆ ಭಾಳ ಬೇಸರ ಆಗುತ್ತೆ. ಕಾರಣ ಇವತ್ತಿನ ನಾವು ಆಗಲೇ ಹೇಳಿದೆ, ರಬ್ಬರು ಒಂಥರ ಮಗು ನೋಡ್ಕೊಂಡಂಗೆ ಅಂತ. ನಾವು ದಿನನಿತ್ಯ ನಾವು ಫೀಲ್ಡಲ್ಲಿ ಇರಬೇಕು. ಅಂದರೆ 10 ಗಂಟೆಗೆ ಹೋಗಿ ನಿದ್ದೆ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಹೋಗೋದಂತಲ್ಲ. 10 ಗಂಟೆ ಅಲ್ಲಲ್ಲ, ಬೆಳಗ್ಗೆ 6 ಗಂಟೆಗೆ ನಾವು ಅಲ್ಲಿ ಇರಬೇಕು ಫೀಲ್ಡಲ್ಲಿ. ಯಾಕೆಂದರೆ ಟ್ಯಾಪಿಂಗ್ ಸ್ಟಾರ್ಟ್ ಆಗೋದೆ ಬೆಳಗಿನ ಜಾವದಲ್ಲಿ ಆಗಿ ಒಂದು 8-8:30 ಮುಗಿಯುತ್ತೆ. ಸೊ ನಾವು ಆದಷ್ಟು ಬೇಗ ಅಲ್ಲಿ ಫೀಲ್ಡಲ್ಲಿದ್ದು, ಅದೇ ರೀತಿ ನಾನು ಫೀಲ್ಡಲ್ಲಿದ್ದರೆ ನನ್ನ ಇವರು ಕೆಲಸಗಾರರು ಎಲ್ಲರೂ ಬೇಗ ಬರ್ತಾರೆ. ನಾನೇ ನಿಧಾನಕ್ಕೆ ಹೋದರೆ ಅಂತ ಇಲ್ಲ. ಇಲ್ಲೇನಾಗಿದೆ ಅಂದರೆ ಸ್ಟ್ರೆಂತ್ ಭಾಳ ಇದು ಟೋಟಲ್ ಸ್ಟ್ರೆಂತ್ ಎಕ್ಸಿಕ್ಯೂಟಿವ್ ಆಗೋದು ಸ್ಟಾಫ್ ಸ್ಟ್ರೆಂತು ವಿಪರೀತ ಕಡಿಮೆ ಆಗಿದೆ. ಉದಾಹರಣೆಗೆ ಒಂದು ಹೇಳ್ತೀನಿ. ನಾವು ಇದ್ದಾಗ 84 91 ಇದ್ದಾಗ ಹೇಗಿತ್ತು ಅಂತಂದರೆ, ರಬ್ಬರನ್ನೇ ನೋಡ್ಕೊಳ್ಳೋಕ್ಕೆ ಎಕ್ಸ್ಕ್ಲೂಸಿವ್ಲಿ ರಬ್ಬರ್ ನೋಡ್ಕೊಳ್ಳೋಕ್ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಇದ್ದು, ಮುಂಚೆ ಅವ್ರನ್ನ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರೀತಿದ್ರು, ಆಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಸೇಮ್ ಎಕ್ಸ್ಕ್ಲೂಸಿವ್ ರಬ್ಬರ್. ಅವ್ರು ಬೇರೆ ಏನಿಲ್ಲ. ಅವರು ಮಂಗಳೂರಲ್ಲಿದ್ದರು. 3 ಡಿವಿಷನ್ ಇದೆ ನಮ್ಮಲ್ಲಿ. ಸುಳ್ಯ ರಬ್ಬರ್ ಡಿವಿಷನ್, ಐವರ್ನಾಡು ರಬ್ಬರ್ ಡಿವಿಷನ್, ಸುಬ್ರಹ್ಮಣ್ಯ ರಬ್ಬರ್ ಡಿವಿಷನ್. 3 ಡಿವಿಷನ್ಗೆ 3 ಡಿವಿಷನ್ ಮ್ಯಾನೇಜರ್ ಇದ್ದರು. ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಆಸ್ಪೆಕ್ಟ್ ನೋಡೋಕ್ಕೆ. ರೀಪ್ಲಾಂಟಿಂಗ್ ಅಂತ ಇತ್ತು, ಅದಕ್ಕೆ ಅಸಿಸ್ಟೆಂಟ್ ಡಿವಿಷನ್ ಮ್ಯಾನೇಜರ್ ಅಂತ ಇದ್ದರು, ಅವ್ರು ನೋಡ್ಕೊಳ್ತಾ ಇದ್ರು. 3 ಇದಕ್ಕೆ ಟೆಕ್ನಿಕಲ್ ಪೀಪಲ್ ಬೇಕಾದರೆ ಪ್ಲಾಂಟೇಷನ್ ಕಡೆಗೆ ಸೈಂಟಿಫಿಕ್ ಆಫೀಸರ್, ಅದು ನನ್ನ ಜವಾಬ್ದಾರಿಯಾಗಿತ್ತು. ಮತ್ತು ಪ್ರಾಸೆಸಿಂಗ್ಗೆ ರಬ್ಬರ್ ಟೆಕ್ನಾಲಜಿಸ್ಟ್ ಅಂತ ಇದ್ದರು. ಲೇಬರ್ ರಿಲೇಷನ್ಸ್ಗೆ ಪರ್ಸನಲ್ ಆಫೀಸರ್ ಅಂತ ಇದ್ದರು. ನಂತರ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ಇದ್ದರು. ವೆಹಿಕಲ್ಸ್ ಎಲ್ಲ ನೋಡ್ಕೊಳ್ಳೋಕ್ಕೆ ವೆಹಿಕಲ್ ಸೂಪರ್ವೈಸರ್ ಇದ್ದರು. ಆಮೇಲೆ ಏನಾರ ಇದು ನಮ್ಮ ಇಡೀ ಪ್ಲಾಂಟೇಷನ್ಸ್ದು ಕಳ್ತನ ಆಗಬಾರ್ದು, ಹಾಗೆಲ್ಲ ಸ್ವಲ್ಪ ಒಂದು ಗಸ್ತು ತಿರ್ಗೋಕ್ಕೆ ರಬ್ಬರ್ದು SI ಇದು ಪೊಲೀಸ್ ಸ್ಕ್ವಾಡ್ ಇತ್ತು. ಇಷ್ಟೆಲ್ಲ ಇದ್ಕೊಂಡು ಒಳ್ಳೆ ಎಲ್ಲ ರೀತಿಯಲ್ಲಿಯೂ ಅವರವರ ಜವಾಬ್ದಾರಿ ನಿರ್ವಹಿಸಿ. ಇವತ್ತಿನ ದಿನಕ್ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನ್ನೋದೇ ಇಲ್ಲ. ಕಳೆದ ಕೆಲವು ವರ್ಷದಿಂದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ಪೋಸ್ಟ್ ಇಲ್ಲ. ಯಾರೆಲ್ಲನ ಇದು ಚಿಕ್ಕಮಗಳೂರು ಇರೋರು, ಇನ್ನೊಂದು ಮಂಗಳೂರು ಇರೋರು, ಎಲ್ಲೋ ಇಂದನೋ ಇನ್ಚಾರ್ಜ್ ಅಂತ, ಅಥವಾ ಇಲ್ಲಿದ್ದವ್ರಿಗೇ ಇಲ್ಲಿ 3 ಡಿವಿಷನ್ ಇದೆ. 3 ಡಿವಿಷನ್ದು ಒಬ್ಬರೇ ಡಿವಿಷನ್ ಮ್ಯಾನೇಜರು. ಅವ್ರು ಹೆಂಗೆ ನೋಡೋಕ್ಕೆ ಸಾಧ್ಯ? 3 ಡಿವಿಷನ್ಗೆ ದಿನ ಹೇಗೆ ನೋಡೋಕ್ಕೆ ಸಾಧ್ಯ? ಅದ್ರ ಜೊತೆಗೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ದು ಇನ್ಚಾರ್ಜ್ ಕೊಟ್ಟಿದ್ರು ಸ್ವಲ್ಪ ಸಮಯ. ಈ ರೀತಿ ಆದರೆ ಆಗಲ್ಲ. ಪ್ಲಾಂಟೇಷನ್ಸು ಅಷ್ಟೇ. ತೋಟದ ಅಧೀಕ್ಷಕರು 12 ಯೂನಿಟ್ ಇದೆ, 12 ಜನ ಇರಬೇಕು. ಅಲ್ಲಿ ನೋಡಿದ್ರೆ 4-5 ಜನ ಇದೆ. ಒಬ್ಬೊಬ್ರಿಗೆ 2 ಇನ್ಚಾರ್ಜು, 3 ಇನ್ಚಾರ್ಜು. ಸರ್, ಇದು ರೀತಿ ಅಲ್ಲ. ಇದು ಈ ರೀತಿ ಸ್ಟಾಫ್ ಸ್ಟ್ರೆಂತ್ ಮಾಡಿಬಿಟ್ಟು ನಾನು ಇದರಲ್ಲಿ ಸೇವ್ ಮಾಡಿದ್ದೀನಿ ಅಂತಂದರೆ ಇದು ಖಂಡಿತ ಇದು ಸೇವ್ ಅಲ್ಲ, ಇದು ಶೇವು. ಯಾಕೆಂದರೆ ಇದರಲ್ಲಿ ನಾವು ಸೇವ್ ಮಾಡೋದಲ್ಲ. ಇವೆಲ್ಲ ಇಟ್ಕೊಂಡು ಸರಿಯಾಗಿ ನಾವು ಕೆಲಸ ಮಾಡಿ ದಿನನಿತ್ಯ ಒಳ್ಳೆ ರೀತಿ ಪ್ರೊಡಕ್ಷನ್ ತೆಗಿಬೇಕು. ಒಂದೊಂದು ಮರನೂ ಬಿಡಬಾರ್ದು. ಒಂದು ದಿವಸನೂ ಒಂದು ಮರನೂ ಟ್ಯಾಪಿಂಗ್ ಬಿಡದೆ, ಒಂದು ಬ್ಲಾಕು ಸಹ ಇವತ್ತಿನ ಸಹ ನಾನು ಆಬ್ಸೆಂಟ್ ಆದರೆ ಮತ್ತೊಬ್ಬನ ಆ ಜಾಗಕ್ಕೆ ಹಾಕಿ ಅಲ್ಲಿ ಮುಗಿಸ್ಬೇಕು. 100 ಬ್ಲಾಕ್ ಇದ್ದರೆ 100 ಬ್ಲಾಕು ಅವತ್ತಿನ ಸಹ ಟ್ಯಾಪಿಂಗ್ ಆಗಬೇಕು. ರಬ್ಬರಲ್ಲಿ ವಿಶೇಷ ಅಂದರೆ ಇವತ್ತು ಬಿಟ್ಬಿಟ್ರೆ ನಾಳೆ ಅದನ್ನು ಇಳುವರಿ ಸಿಗುತ್ತೆ, ಸಿಗಲ್ಲ. ಅವತ್ತಿನ ಹೋದಾಗೆ. ಹಾಗಾಗಿ ಇದನ್ನು ನಾವು ಮಾಡಬೇಕು. ಈ ಸ್ಟಾಫ್ ಸ್ಟ್ರೆಂತ್ ತುಂಬ ಕಡಿಮೆ ಇರೋದ್ರಿಂದ ಇದಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಓಕೆ, ಬಹಳ ಮುಖ್ಯವಾಗಿ ಬಹುಶಃ 4.5 ದಶಕ ಆಯಿತು ಈ ರಬ್ಬರ್ ನಿಗಮ ಆರಂಭಗೊಂಡು. ನಾವು ವ್ಯಾಲ್ಯೂ ಎಡಿಷನ್ ಏನು ಕೇಳ್ತೇವೆ, ಮೌಲ್ಯವರ್ಧಿತ ಉತ್ಪನ್ನಗಳು, ಇವತ್ತು ಸವಾಲು ಎದುರಿಸ್ತಾ ಇರುವಂಥ ಎಲ್ಲ ಕೃಷಿಗಳಿಗೂ ವ್ಯಾಲ್ಯೂ ಎಡಿಷನ್ ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿದ ಕಾರಣದಿಂದ ಅದು ಮಾರ್ಕೆಟಲ್ಲಿ ಉಳಿದಿದೆ, ಇನ್ನೂ ಕೂಡ ಬೆಳೀತಾ ಇದೆ. ಕೃಷಿಕರು ಒಂದಷ್ಟು ಆರಾಮವಾಗಿದ್ದಾರೆ. ಆದರೆ ರಬ್ಬರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳೀತಾ ಇದ್ದರೂ ಒಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಅದು ಯಾವುದೇ ದಾರಿಯನ್ನು ಕಂಡುಕೊಳ್ಳಿಲ್ಲ ಎನ್ನುವಂಥದ್ದು ಬಹುಶಃ ನಿರಾಶಾದಾಯಕವಾದ ಒಂದು ಅಂಶ.
ಕೆಲವು ವರ್ಷದ ಹಿಂದೆ ನಮ್ಗೆ ಗೊತ್ತಿದೆ, ಮುಖ್ಯಮಂತ್ರಿಯಾಗಿದ್ದ ಡಿ ವಿ ಸದಾನಂದ ಗೌಡರು ಒಂದು ಟೈರ್ ಕಂಪನಿ ಒಂದು ಪ್ರಸ್ತಾಪವನ್ನು ಇಟ್ಟರು. ಆದರೆ ಅದು ಅಲ್ಲಿಗೆ ಅದು ಮುಗಿದಿದೆ. ಬಹುಶಃ ಇಂಥ ಇದು ಕೂಡ ಒಂದು ಸವಾಲಲ್ವಾ, ಅಥವಾ ಬೆಳವಣಿಗೆ ದೊಡ್ಡ ತೊಡಕಾಗಲಿಲ್ವಾ ಅಂತ? ತಮ್ಮದು ಇವತ್ತಿನ ದಿನಕ್ಕೆ ಬಹಳ ಉತ್ತಮ ಪ್ರಶ್ನೆ ಇದು. ಕಾರಣ ನನ್ನ ಒಂದು ಇದರಲ್ಲಿ ಇವತ್ತಿಗೆ ನನ್ನ ಒಂದು ಇದು 84ರಲ್ಲಿ ನಾನು ಸೇರಿದ್ದು, ಇವತ್ತಿನ ದಿವಸ 2026, ಸುಮಾರು 45 ವರ್ಷ. ಅವತ್ತೇನು ಮಾಡ್ತಾಯಿದ್ವು, ಅದೇ ಸೆಂಟ್ರಿಫ್ಯೂಜ್ ಲ್ಯಾಟೆಕ್ಸ್, ಅದೇ ISNR ಬಿಟ್ಟರೆ ನಾವು ಮುಂದೆ ಹೋಗಲೇ ಇಲ್ಲ. ಅವತ್ತು ಲಾಭ ಇವತ್ತು ನಷ್ಟ, ಅದು ಮಾತ್ರ. ಹೌದೌದು. ಅವತ್ತೇನಾಗಿತ್ತು, ಒಂದು ಉದಾಹರಣೆ ಕೊಡ್ತೀನಿ. ನಾವು ಇಲ್ಲಿ ರಿಪೇಟ್ರಿಯರ್ಸ್ ಎಲ್ಲ ಇದು 74 ಬ್ಯಾಚಿಂದ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಅದೇ ಟೈಮಲ್ಲಿ ಕೇರಳದಲ್ಲಿ ರಿಹ್ಯಾಬಿಲಿಟೇಷನ್ ಪ್ಲಾಂಟೇಷನ್ ಲಿಮಿಟೆಡ್ ಅಂತ ಇದೇ ಬ್ಯಾಚಿನ ಒಂದು ಭಾಗ ಅಲ್ಲಿಗೆ, ಇನ್ನೊಂದು ಭಾಗನ ಅರಸು ರಬ್ಬರ್ ಕಾರ್ಪೊರೇಷನ್ ಅಂತ ತಮಿಳುನಾಡು, ಹೀಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದನ್ನು ಹಂಚಿದರು. ಈ RPLಲ್ಲಿ 30 ವರ್ಷ ಹಿಂದೆಯೇ ವ್ಯಾಲ್ಯೂ ಆಡೆಡ್ ಗುಡ್ಸ್ಗಳು ಮಾಡ್ತಾಯಿದ್ರು. ಇದು ಕ್ಯಾಲೆಂಡರ್ ಶೀಟ್ಸ್ ಅಂತ, ಮ್ಯಾಟ್ಸು, ಮೋಲ್ಡೆಡ್ ಗೂಡ್ಸು, ಇಂಥದ್ದೆಲ್ಲ ಅವತ್ತು 30 ವರ್ಷದ ಹಿಂದೆಯೇ ಮಾಡ್ತಾಯಿದ್ರು. ಹಾಗೆ ಮೌಲ್ಯ ವರ್ಧನೆ ಆಗ್ತಾಯಿತ್ತು, ವ್ಯಾಲ್ಯೂ ಅಡಿಷನ್ ಆಗ್ತಿತ್ತು. 100 ರೂಪಾಯಿ ಸಿಗೋ ಕಡೆ 120, 120, 150 ಹಿಂಗೆ ಸಿಗ್ತಿತ್ತು. ನಮ್ಮಲ್ಲಿ ಇರೋ ಏರಿಯಾಕ್ಕಿಂತ ಅರ್ಧ ಏರಿಯಾ ಅವ್ರದ್ದು ಯಾವತ್ತಿದ್ರೂ ಪ್ರಾಫಿಟ್ಟು. ಶಿಸ್ತಿನ ಒಂದು ಕಂಪೆನಿ ಆ ರೀತಿ ಇತ್ತು. 45 ವರ್ಷದಿಂದ ಯಾವ ಬೆಳವಣಿಗೆನೂ ಇಲ್ಲ ಇಲ್ಲಿ, ಅದೇ ಇದೆ. ಇದು ಬಹಳ ಇಂಪಾರ್ಟೆಂಟು. ಇದರಿಂದ ನನಗೆ ಏನು ಹೇಳಬೇಕು ಅಂತಂದರೆ, ಮೌಲ್ಯವರ್ಧನೆ ಮಾಡೋದ್ರಿಂದ ಈಗ ಎಕ್ಸಿಸ್ಟಿಂಗ್ ಇರುವ ನಮ್ಮ ಕೆಲಸಗಾರರು, ಅವರಿಗೆ, ಅವರ ಮಕ್ಕಳಿಗೆ, ಅವರ ಫ್ಯಾಮಿಲಿಗೆ. ಎರಡನೇದು ನಮ್ಮ ಊರು ಸುಳ್ಯದ ಜನಗಳಿಗೆ, ಕೆಲವರು ಈಗ ಟೆಕ್ನಿಕಲ್ ಡಿಪ್ಲೊಮಾ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು, ಅವರಿಗೆಲ್ಲ ಸಣ್ಣ ಸಣ್ಣ ಇಂಡಸ್ಟ್ರೀಸ್ ನಮ್ಮ ಹತ್ರ ಮಾಡೋಕ್ಕೆ ಅನುಕೂಲ ಇದೆ. ಉದಾಹರಣೆಗೆ ನಮ್ಮಲ್ಲಿ ಜಾಗದ ಕೊರತೆ ಇಲ್ಲ, ನೀರಿನ ಕೊರತೆ ಇಲ್ಲ, ಜನದ ಕೊರತೆ ಇಲ್ಲ. ಇನ್ನೇನು ಸ್ವಾಮಿ, ಇವತ್ತಿನ ಸಹ ಹಣ ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ. ಇದನ್ನು ಇದು ಶಿಖರಕ್ಕೆ ತೊಗೊಳ್ಬೋದು. ಒಂದೊಂದು ಜಾಗದಲ್ಲಿ 1-2-3 ಆ್ಯನ್ಸಿಲರಿ ಯೂನಿಟ್ಸ್ ಮಾಡಿದ್ರೆ ಮಾಡೋಕ್ಕೆ ಹೋದರೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ರಬ್ಬರ್ಗೆ. ನೋಡಿ, ರಬ್ಬರ್ ಗ್ಯಾಸ್ಕೆಟ್ ಮಾಡ್ಬೋದು, ಓರಿಂಗ್ಸ್ ಅಂತ ಹೇಳ್ಬೋದು, ಆಯಿಲ್ ಸೀಲ್ಸ್ ಅಂತೀವಿ, ಆಮೇಲೆ ರಬ್ಬರ್ ಮ್ಯಾಟ್ಸು, ಹೋಸ್ ಪೈಪ್ಸು, ಕನ್ವೇಯರ್ ಬೆಲ್ಟು, ಆಮೇಲೆ ಫ್ಲೋರ್ ಮ್ಯಾಟ್ಸು, ಬಾತ್ರೂಮ್ ಮ್ಯಾಟ್ಸು, ಇರಿಗೇಷನ್ ಪೈಪ್ ಸೀಲ್ಸು, ಗ್ಲೌಸು, ಹಾಟ್ ವಾಟರ್ ಬಾಟ್ಲು, ಆಮೇಲೆ ಎರೇಸರ್ಸು, ರಬ್ಬರ್ ಸ್ಟ್ಯಾಂಪ್ ಪ್ಯಾಡ್ಸ್, ಯೋಗಾ ಮ್ಯಾಟ್ಸ್, ಸ್ಪೋರ್ಟ್ಸ್ ಫ್ಲೋರಿಂಗ್ ಮ್ಯಾಟ್ಸ್, ಇನ್ಸುಲೇಟಿಂಗ್ ಮ್ಯಾಟ್ಸ್, ಅಗ್ರಿಕಲ್ಚರ್ ರಬ್ಬರ್ ಕಾಂಪೊನೆಂಟ್ಸ್, ಆ್ಯಂಟಿ ಅಬ್ರೇಷನ್ ಪ್ಯಾಡ್ಸ್, ಮತ್ತು ಫೋಮ್ ಬೆಡ್ಸು, ಹೀಗೆ ಮಾಡ್ತಾ ಹೋದರೆ ಅನೇಕ ಇದೆ. ನಾನು ಸಣ್ಣ ಒಂದು ಲಿಸ್ಟ್ ಹೇಳಿದ್ದು, ಅದರಲ್ಲಿ ಯಾವುದು ನಮ್ಮ ಮಾರ್ಕೆಟಲ್ಲಿ ನಿರಂತರವಾಗಿ ಡಿಮ್ಯಾಂಡ್ ಇದೆಯೋ ಅಂಥದ್ದು ಮೇದಿನಡ್ಕದಲ್ಲಿ 4 ಯೂನಿಟು, 2-3 ಯೂನಿಟು, ಹರಿವಾರನಾಡಲ್ಲಿ 2-3 ಯೂನಿಟು, ಬಿಳಿನಲ್ಲಿ ಆ ಸುತ್ತಮುತ್ತ ಏರಿಯಲ್ಲಿ ಹಾಕಿದ್ರೆ ಊರಿನವ್ರಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ, ಸುಳ್ಯ ಬೆಳವಣಿಗೆ ಆಗುತ್ತೆ, ಕಡಬ ಬೆಳವಣಿಗೆ ಆಗುತ್ತೆ. ಒಂದು ಹೇಳಬೇಕು ಅಂದರೆ, ಇವತ್ತಿನ ನಾನು 84ರಲ್ಲಿ ನೋಡಿದ ಸುಳ್ಯಕ್ಕೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಅವತ್ತಿನ ಒಂದು 2 ಹೋಟ್ಲಿದ್ರೆ ಹೆಚ್ಚು ನಾವು ಬಂದರೆ ಊಟ ಮಾಡೋಕ್ಕೆ. ಇವತ್ತು ಸುಳ್ಯ ಬೆಳೆದಿರೋದು ಹೇಗೆ ಬೆಳೆದಿದೆ ಅಂದರೆ, ಇದರಲ್ಲಿ KFDCಯ ಪಾಲು ಸಹ ಒಂದಿದೆ. ಇದು ಆ KFDC ಬೆಳವಣಿಗೆಯಿಂದ ಸುಳ್ಯನೂ ಬೆಳವಣಿಗೆ ಆಗುತ್ತೆ. ನನ್ನ ಇದೊಂದು ಆಶಯ ಸರ್, ನಮ್ಮ ಸುಳ್ಯ ತಾಲೂಕು ಇನ್ನೂ ಚೆನ್ನಾಗಿ ಬೆಳೀಬೇಕು. ಇನ್ನೂ ನಮ್ಮ ಇದರಲ್ಲಿ ಈ ಭೂಪಟ ಇತಿಹಾಸದಲ್ಲಿ ಸುಳ್ಯ ಒಂದು ವಿಶೇಷವಾದ, ಸುಳ್ಯ ಮತ್ತು ಪುತ್ತೂರು ತಾಲೂಕು ಇವೆರಡಲ್ಲೇ ನಮ್ಮ ರಬ್ಬರ್ ಪ್ಲಾಂಟೇಷನ್ಸ್ ಇರೋದು. ಈ 2 ತಾಲೂಕಿಂದ KFDC ಕಡೆಯಿಂದ ಒಂದು ಒಳ್ಳೆ ಸಹಾಯ ಹಸ್ತ ಹಾಕಿದರೆ ಈ ಊರು ಇನ್ನೂ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಸಹಜವಾಗಿ ಈಗಾಗಲೇ ಉಲ್ಲೇಖಿಸಿದಾಗೆ ಸುಳ್ಯದ ಬೆಳವಣಿಗೆಯಲ್ಲಿ KFDCಯ ಪಾತ್ರ ಬಹಳ ದೊಡ್ಡದು. ಆದರೆ KFDC ಅನ್ನುವಂಥದ್ದು ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಆದರೆ ಅನೇಕ ಸಂದರ್ಭದಲ್ಲಿ ಸುಳ್ಯದೊಂದಿಗೆ ಅಥವಾ ಸುಳ್ಯದ ಜನರೊಂದಿಗೆ ಅಥವಾ ಸುಳ್ಯದ ನಾಯಕರೊಂದಿಗೆ ಅದರಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಬಹುತೇಕ ಜನರಿಗೆ ಗೊತ್ತಿಲ್ಲ, ಇಲ್ಲ ನಾಯಕರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇದಕ್ಕೇನಾದರೂ ನಿಮ್ಮಲ್ಲಿ ಸಲಹೆ ಇದೆಯಾ ಅಂತ? ಹಾಂ, ನೋಡಿ, ಈಗ ಇದು ತಾವು ಹೇಳ್ದಂಗೆ ಏನಾಗಿದೆ ಅಂದರೆ, KFDC ಅಂತಂದರೆ ಒಂದು ಸಪ್ರೇಟ್ ವಿಂಗು. ಊರಿನವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತ, ಬಟ್ ಊರಿನವರ ಪಾರ್ಟಿಸಿಪೇಷನ್ ಇದರಲ್ಲಿ ಆಗ್ತಾಯಿಲ್ಲ. ಅವರಿಗೆ ಕೆಲವರಿಗೆ ಅದ್ರ ಬಗ್ಗೆ ವಿಷಯ ಗೊತ್ತಿದ್ದರೂ ಅದಕ್ಕೆ ಎಂಟ್ರಿ ಆಗೋಕ್ಕಾಗ್ತಿಲ್ಲ. ಹೀಗಾಗಿ ಊರಿನವರ ಒಂದು ಸಹಾಯ ಹಸ್ತ ಈ KFDCಯ ಅಳಿವು ಉಳಿವಿಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿಯ ಸ್ಥಳೀಯ MLA ಇರ್ಬೋದು, ಮತ್ತು ಚೆನ್ನಾಗಿ ರಬ್ಬರು ಗೊತ್ತಿರೋಂಥ ಪರಿಣಿತರು ಅಂಥವರು ನಮ್ಮ ನಿಗಮದ ಬೋರ್ಡಲ್ಲಿ ಅವರು ಇದ್ದರೆ, ಅವರು ಇದರ ಬಗ್ಗೆ ಎಲ್ಲ ಇದು ಇನ್ನು ಮುಂದೆ ಡೆವಲಪ್ಮೆಂಟ್ ಮಾಡೋಕ್ಕೆ ಮತ್ತು ಕಾರ್ಮಿಕರದ್ದು ಕೆಲವು ಅಹವಾಲುಗಳನ್ನು ಕೇಳಿಕೊಂಡು ಅದನ್ನು ಬೋರ್ಡಲ್ಲಿಟ್ಟು, ನೋಡಿ ಹಿಂಗಿದೆ, ಈ ರೀತಿ ಇಂಥ ಕಡೆ ನಾವು ಇಂಪ್ರೂವ್ ಮಾಡಿದ್ರೆ ಸುಳ್ಳು ಇದಾಗುತ್ತೆ, KFDCನೂ ಉದ್ಧಾರ ಆಗುತ್ತೆ, ಸೇವ್ KFDC ಅಂತಲೇ ಊರಿನವರು ಈಗ ಒಂದು ಕಮಿಟಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ರೀತಿಯೂ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದು ಬಹಳ ಇಂಪಾರ್ಟೆಂಟು. ಅದು ನಿಮ್ಮ ಪ್ರಯತ್ನದ ಫಲವಾಗಿಯೇ ಅಂಥದ್ದೊಂದು ಅನುಷ್ಠಾನ. ದೇವರ ದಯ ಸರ್, ಚೆನ್ನಕೇಶವ ಇದರದ ಕೃಪೆಯಿಂದ ಈ ಸುಳ್ಯ ಬೆಳೆದ್ರೆ ನನ್ನಂಥ ಒಂದು ಸಂತೋಷದ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಬಹುಶಃ ಇದನ್ನು ಅನೇಕ ಬೇರೆ ಉದಾಹರಣೆಗಳು ಕೂಡ ಇದೆ. ಖಾಸಗಿಯವರಿಗೆ ವಹಿಸಿಕೊಡುವಂಥದ್ದು ಅಥವಾ ಲೀಸಿಗೆ ಕೊಡುವಂಥದ್ದು, ಆ ಸಂದರ್ಭದಲ್ಲಿ ಸಹಜವಾಗಿ ಅವರು ತುಂಬ ಆಸ್ಥೆಯಿಂದ ಇದನ್ನು ಗಮನಿಸ್ತಾರೆ ಎನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ನೀವೇನು ಹೇಳ್ತೀರಿ ಸರ್?
ಯಾಕೆ ಇಷ್ಟೆಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದರಲ್ಲಿ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ತುಂಬ ಇದೆ. ಇಲ್ಲದೆ ಅವರ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಂಥ ಅವಶ್ಯಕತೆಯೇ ಇಲ್ಲ. ಟೋಟಲ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್, ರೈಟ್ ಫ್ರಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡೌನ್ ಬಿಲೋ. ಇದನ್ನು ಸರಿಪಡಿಸೋಕ್ಕೆ ಅವ್ರಿಗೆ ಆಗದೆ ಇದ್ಮೇಲೆ ನನಗೆ ತಿಳಿದ ನಾಲೆಜಲ್ಲಿ 2022ರಲ್ಲಿ ಮುಂಚಿನ MD ಇದ್ದವರು ಇಲ್ಲಿ ಕಾರ್ಮಿಕರು ಯಾವಾಗ ನೋಡಿದ್ರು ನಿರಂತರವಾಗಿ ಸ್ಟ್ರೈಕು ಏನೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಕೊಟ್ಟರು ಸಾಲದು, ಅವರು ಅದನ್ನು ಅವ್ರಿಗೆ ತೃಪ್ತಿನೇ ಪಡಿಸೋಕ್ಕಾಗಲ್ಲ. ಮತ್ತು ಇಲ್ಲಿ ಅಧಿಕಾರಿಗಳು ಅವಾಗ ಬರ್ತಾ ಇರ್ತಾರೆ, ಇದು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಅದು ಕಂಟ್ರೋಲ್ ಇಲ್ಲ. ಹೀಗೆ ಅನೇಕ ಕಾರಣ ಹಾಕ್ಬಿಟ್ಟು ಈ ರಬ್ಬರ್ ವಿಂಗನ್ನು ಕರ್ನಾಟಕ ಅರಣ್ಯ ಇಲಾಖೆಗೆ ಸೇರಿಸ್ಬಿಡೋಣ, ನಾವು ಕೈ ತೊಳ್ಕೊಳ್ಳೋಣ ಅನ್ನೋ ಲೆಕ್ಕದಿದ್ದಾರೆ. ಇದು ನಮಗೆ ನಾಚಿಕೆಗೇಡು ಕೆಲಸ. ನನಗೆ ಮಾಡೋಕ್ಕಾಗಲ್ವಾ? ಅದಲ್ಲ, ಅದನ್ನು ತೊಗೊಂಡು ಇಂತಹ ರಬ್ಬರ್ ಪ್ಲಾಂಟೇಶನ್ ಕಾಡಲ್ಲಿ ಸೇರಿಸಿದ್ರೆ ಅದೊಂದು ಕಾಡು ಇದಾಗುತ್ತೆ ವಿನ ನಮ್ಮ ಸಾವಿರಾರು ಜನ 1,500 ಜನ ಕಾರ್ಮಿಕರು ಇಲ್ಲಿದ್ದಾರೆ. ಅವರ ಮನೆಯವರು ಅವರಿಗೆ ಒಂದು 20,000 ಜನ ಇವರೇ ಆಗ್ತಾರೆ. ಊರಿನ ಬೆಳವಣಿಗೆ ಇವೆಲ್ಲ ನೋಡಿದಾಗ ಸ್ವಾಮಿ ನನ್ನ ಕೈಯಲ್ಲಿ ಮಾಡೋಕ್ಕಾಗದಿದ್ರೆ ಇವತ್ತಿನ ಸಹ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಪ್ರೈವೇಟ್ ಕಂಪನೀಸ್ ಇದೆ, ಅವರಿಗೆ ಒಂದು ಅವಕಾಶ ಕೊಟ್ಟರೆ ಒಂದು ಲೀಸ್ ಪೀರಿಯಡ್ ಕೊಡಿ, ಒಂದು 10 ವರ್ಷಕ್ಕೋ 15 ವರ್ಷಕ್ಕೋ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಹಾಕಿ ಮಾಡಿ ಇದನ್ನು ಲಾಭದವ್ರಿಗೆ ತೋರಿಸ್ತಾರೆ. ಅವ್ರಿಗೇನಿದೆ ನಿಗದಿ ಮಾಡಿ ಒಂದು 10-15 ವರ್ಷ ಲೀಸ್ ಪೀರಿಯಡ್ ಕೊಟ್ಟರೆ ಖಂಡಿತ ಇದನ್ನು ಮುಂದೆ ಬಂದು ಅದನ್ನು ಮಾಡೋಕ್ಕೆ ಸಾಧ್ಯತೆ ಉಂಟು. ಎರಡನೇದು, ಒಂದು ಪಕ್ಷ ಲೀಸ್ ಪೀರಿಯಡ್ ಕೊಡೋಕ್ಕೆ ಏನಾರು ಇದಾಗಿದ್ದರೆ ನಮ್ಮ ಕಾರ್ಮಿಕರು ಊರಿನವರು ಎಲ್ಲರೂ ಸೇರಿಕೊಂಡು ಇದನ್ನು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ, ಈ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ ಅದರಲ್ಲಿ MD ಇವರೆಲ್ಲ ಊರಿನವರು ಮತ್ತು ನಮ್ಮ ಕಾರ್ಮಿಕರ ಮುಖಂಡರು ಎಲ್ಲ ಸೇರಿಕೊಂಡು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ ಅದಕ್ಕೆ ಬೇಕಾಗಿದ್ದಂಥ ಒಳ್ಳೊಳ್ಳೆ ಟೆಕ್ನಿಕಲ್ ಪೀಪಲ್ಗಳನ್ನು ತಗೊಂಡು ಸೊಸೈಟಿ ಅಂತ ಮಾಡಿದ್ರೆ ಪ್ರತಿಯೊಬ್ಬ ವರ್ಕರನ್ನು ಸಹ ಇದಕ್ಕೆ ಶೇರ್ ಹೋಲ್ಡರ್ ಅಂತ ಮಾಡಿದ್ರೆ ಅವರಿಗೆ ಜವಾಬ್ದಾರಿ ಇರುತ್ತೆ. ನಾಳೆ ಅದೆಲ್ಲ ಪ್ರಾಫಿಟ್ ಬಂದೇ ನನಗೆ ಡಿವಿಡೆಂಡ್ ಸಿಗೋದು, ನಾನು ಒಬ್ಬ ಇದರಲ್ಲಿ ಮುಖ್ಯ ಅಂತ ಒಬ್ಬೊಬ್ಬರಿಗೂ ಬಂದರೆ ಅವತ್ತಿನ ಬೆಳವಣಿಗೆನೇ ಬೇರೆ ರೀತಿ ಇರುತ್ತೆ. ಇದು ಮಾಡೋಕ್ಕೆ ಅವಕಾಶ ಇದೆ. ನಂಗೆ ತಿಳಿದಂಗೆ 2013ರಲ್ಲೇ ಈ ಒಂದು ವಿಷಯನ ಒಬ್ಬರು ಫಾರೆಸ್ಟ್ ಮಿನಿಸ್ಟ್ರು ಯಾಕೆ ಮಾಡಬಾರ್ದು ಅಂತ ಅವ್ರ ಬಾಯಲ್ಲಿ ಬಂತಂತೆ. ಪುಣ್ಯಕ್ಕೆ ಆ ವ್ಯಕ್ತಿ ಇವತ್ತಿನ ಸಹ ನಮ್ಮ ಪ್ರೆಸೆಂಟ್ ಇದರಲ್ಲಿ ಸರ್ಕಾರದಲ್ಲಿ ಇದ್ದಾರೆ. ಆ ವ್ಯಕ್ತಿ ಹೆಸರು ನಾನು ಹೇಳೋಕ್ಕೆ ಇಲ್ಲಿ ಸರಿ ಇಷ್ಟಪಡಲ್ಲ. ಹಾಗಾಗಿ ಯಾಕಂದರೆ ಅವ್ರ ಪರ್ಮಿಷನ್ ತೊಗೊಳ್ಳದೆ ಹೇಳೋಕ್ಕೆ ತಪ್ಪಾಗುತ್ತೆ. ಅಂಥ ವ್ಯಕ್ತಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡಿ ಇಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ ಇದೇ ಸುಳ್ಯ ಪುತ್ತೂರಲ್ಲಿ ಬಹಳ ಮುಖ್ಯಸ್ಥರೆಲ್ಲರೂ ಸೇರಿಕೊಂಡು ಮಾಡಿದ್ರೆ ಇದನ್ನು ಚಿನ್ನ ಮಾಡ್ಬೋದು, ಖಂಡಿತ ಮಾಡ್ಬೋದು. ಈ KFDCನ ನಾವು ಉಳಿಸ್ಬೋದು. ಯಾವ ಕಾರಣಕ್ಕೂ ಇದು ಲಾಭಾಂಶ ಪಡೆದೇನೆ ನಷ್ಟಕ್ಕಲ್ಲಿ ಹೋಗೋಕ್ಕೆ ನಾವು ಅವಕಾಶ ಕೊಡ್ಕೊಡ್ದು. ಇದರಲ್ಲಿ ಎಲ್ಲರ ಒಂದು ಇದು ಬೇಕು. ನನ್ನದು ಒಂದು ಸಹಾಯ ಹಸ್ತ ಇರುತ್ತೆ. ನಾನು ಇದಕ್ಕೆ ಖಂಡಿತ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಏನು ನನ್ನ ಕಡೆಯಿಂದ ಆಗಬೇಕೋ ನಾನು ಸಹಾಯ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಓಕೆ, ಭಾಳಷ್ಟು ಸಲಹೆಗಳನ್ನು ನೀಡಿದ್ದೀರಿ, ಚರ್ಚೆಯನ್ನು ಮಾಡಿದ್ವಿ, ನಿಮ್ಮ ಸಮಸ್ಯೆಗಳನ್ನು ಕೂಡ ಹೇಳಿಕೊಂಡಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಆಶಯ ಏನಿದೆ, ಆಶಯ ಮತ್ತು ಆಶಯ ಅದು ಈಡೇರಲಿ ಅನ್ನುವುದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು, ಧನ್ಯವಾದಗಳು. ಸುದ್ದಿಯ ಇಡೀ ಸಮೂಹವರಿಗೆ, ಶಿವಾನಂದ್ ಮತ್ತು ನಮ್ಮ ದುರ್ಗಾಪುರ್ ಮತ್ತು ಇವರಿಗೆ ಎಲ್ಲರಿಗೂ ನನ್ನ ಒಂದು ಅಭಿನಂದನೆ ತಿಳಿಸ್ತಾ, ನನ್ನ ಒಂದು ಈ ಅಳಿಲ ಸೇವೆಯನ್ನು ಜನಗಳ ಮುಂದೆ ಇಟ್ಟು ಇದು ಚಾನೆಲ್ ಮುಖಾಂತರ ಇದನ್ನು ಬಿತ್ತರಿಸಿ ತಾವು ಹೊರಡ್ತಾ ಇದ್ದೀರಿ. ಇದರಿಂದ ಕರ್ನಾಟಕ ಸರ್ಕಾರದ ಗಣನೆಗೆ ಬಂದು ಈ KFDC ಯಾಕೆ ಹಿಂಗಾಗ್ತಿದೆ, ಅದಕ್ಕೆ ಇರೋಂಥ ವ್ಯಕ್ತಿಗಳದ್ದು ಯಾತಕ್ಕೆ ಅವರು ಬೇಜವಾಬ್ದಾರಿ ತೋರಿಸ್ತಿದ್ದಾರೆ, ಅವರಿಗೆಲ್ಲ ಸರಿಯಾದ ಒಂದು ಕ್ರಮ ತಗೊಂಡು ಈ ನಿಗಮನ ಒಳ್ಳೆ ರೀತಿಯಲ್ಲಿ ಮಾಡೋಕ್ಕೆ ಸರ್ಕಾರದಿಂದನೂ ಸಹ ಆದೇಶ ಬರಲಿ. ನಿಮ್ಮೆಲ್ಲರ ಒಂದು ಸಹಾಯದಿಂದ ಈ KFDC ಉದ್ಧಾರ ಆಗಲಿ, ಸುಳ್ಯ ಉದ್ಧಾರ ಆಗಲಿ ಅಂತ ನಾನು ಬೆಳವಣಿಗೆ ಆಗಲಿ, ಉದ್ಧಾರ ಅಂತಂದರೆ ಬೆಳವಣಿಗೆ ಆಗಲಿ ಸೂರ್ಯ ಅಂತ ಕೇಳ್ಕೊಳ್ತಾ ನನ್ನ ಈ 4 ಮಾತು ಮುಗಿಸ್ತೀನಿ. ನನ್ನಲ್ಲಿ ಮಾತಾಡೋದು ಏನಾದ್ರು ತಪ್ಪುಗಳಿದ್ರೆ ತಾವು ಅದನ್ನು ಪರಿಗಣಿಸಿ. ಓಕೆ, ಥ್ಯಾಂಕ್ ಯು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಆತ್ಮೀಯ ವೀಕ್ಷಕರೇ, ಬ್ರೇಕಿನ ಬಳಿಕ ಮತ್ತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ರೀತಿಯಲ್ಲಿ ಸುಳ್ಯದ ಜೀವನಾಡಿ KFDC, ಆದರೆ ಇವತ್ತು ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದೆ. ವಿಶೇಷವಾಗಿ ಅದನ್ನು ನಂಬಿಕೊಂಡಿರುವಂತಹ ಕೂಲಿ ಕಾರ್ಮಿಕರು ಅಥವಾ ಕಾರ್ಮಿಕರು ಯಾರಿದ್ದಾರೆ
ಅವರು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರ ಬೇಕಾಗಿದೆ, KFDSನ್ನು ಉಳಿಸಬೇಕಾಗಿದೆ. ಹಾಗಾಗಿ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಮನದ ಮಾತುಗಳನ್ನು ಕೇಳಿಕೊಳ್ಳಿಕ್ಕೆ ನಾವು ಸುದ್ದಿ ವೇದಿಕೆ ಒದಗಿಸ್ತಾ ಇದೆ. ಸಕಾರಾತ್ಮಕ ಫಲಿತಾಂಶ ಸಿಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಈ 2ನೇ ಹಂತದಲ್ಲಿ ಬ್ರೇಕಿನ ಬಳಿಕ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸುಳ್ಳು ತಾಲೂಕು ಜನರಲ್ ಎಂಪ್ಲಾಯೀಸ್ ಯೂನಿಯನ್ನ ಜೀವರತ್ನ ಇವರು, ಕಾರ್ಮಿಕ ಸಂಘಟನೆ ಮುಖಂಡರು, ಹೋರಾಟಗಾರರು. ಜೀವರತ್ನ ಅವರೇ ನಮಸ್ತೆ. ನಮಸ್ತೆ ಸರ್. ಬಹುಶಃ ಆರಂಭದ ಹಂತದಲ್ಲಿ ಸುರೇಶ್ ಅವರು ಇದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ KFDC ಒಳಗಿದ್ದವರು ಅವರು. ಹಾಗಾಗಿ ಅದನ್ನು ಮತ್ತು ಇವತ್ತು ಪರಿಹಾರಗಳ ಒಂದಷ್ಟು ಮಾಹಿತಿಗಳನ್ನು, ಯಾವ ಕಾರಣಕ್ಕಾಗಿ ಇದು ನಷ್ಟದ ಹಾದಿಯಲ್ಲಿದೆ ಎನ್ನುವುದನ್ನು ಅವರು ಹೇಳಿದ್ದಾರೆ. ನೀವು ಕಾರ್ಮಿಕ ಸಂಘಟನೆಯ ನೆಲೆಯಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡಿಸ್ತಾ ಇದ್ದೇನೆ. ಇವತ್ತು ಕಾರ್ಮಿಕರು ಅಥವಾ KFDC ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತ? ಈಗಾಗಲೇ ಮಾತನಾಡಿದ ನಮ್ಮ ಆತ್ಮೀಯರಾದ BV ಸುರೇಶ್ ಅವರು ಏನೆಲ್ಲ ಹೇಳಿದ್ದಾರೆ ಅವೆಲ್ಲ ನಾವು ಅವರು ಹೇಳಿದ ನಂತರ, ಅದಕ್ಕಿಂತ ಮೊದಲು ಸಣ್ಣ ಮಟ್ಟಿಗೆ ಗೊತ್ತಿದ್ರೆ, ಈಗ ಅವರು ಹೇಳಿದ ನಂತರ ಸಂಪೂರ್ಣವಾಗಿ ಸವಿಸ್ತಾರವಾಗಿ ನಮಗೆ ಅರ್ಥ ಆಯಿತು. ನಮಗೆ ಈ ಐಡಿಯಾಗಳು ಇತ್ತು, ಬಟ್ ಅದನ್ನು ಒಬ್ಬ ಸೈಂಟಿಫಿಕ್ ಆಫೀಸರ್ ಆಗಿ, ಒಬ್ಬ ಮಾಜಿ ಅಧಿಕಾರಿಯಾಗಿ ಇದನ್ನೆಲ್ಲ ಹೇಳುವಂಥದ್ದು ಅದು ಇನ್ನೂ ಕರೆಕ್ಟ್ ಆಗಿರ್ತದೆ ಅಂತ ಹೇಳುವಂಥ ನಂಬಿಕೆಯಲ್ಲಿ ಈಗ ಅವರು ನಮಗೆ ಕೊಟ್ಟಿರುವಂಥ ಈ ಸಹಕಾರಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ. ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು, KFDCಯ ಪರವಾಗಿ, ಯಾಕೆಂದರೆ ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನೀಗ ಇಲ್ಲಿ ಒಬ್ಬ ಕಾರ್ಮಿಕ ಸಂಘಟನೆಯ ಮುಖಂಡನಾಗಿ ನಾನೀಗ ನಮ್ಮ ಕಾರ್ಮಿಕರ ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ಹೇಳಲಿಕ್ಕೆ ಮಾತ್ರ ಈ ವೇದಿಕೆಯನ್ನು ತಗೊಳ್ತಾ ಇದ್ದೇನೆ. ಮತ್ತು ಇಲ್ಲಿ ಯಾಕೆ ಈಗ ಅವರು ಹೇಳಿದ್ದಾರೆ ಇಷ್ಟು ನಷ್ಟ ಎಲ್ಲ ಆಗಿದೆ ಅಂತ ಹೇಳುವಂಥನ್ನು ಸಮರೈಸ್ ಮಾಡಲಿಕ್ಕೆ ಈ ವೇದಿಕೆಯನ್ನು ತಗೊಳ್ತಾ ಇದ್ದೇನೆ. ಸರ್, ಇವತ್ತು ನಮ್ಮಲ್ಲಿ ಈ ವಿಷಯದಲ್ಲಿ DLCಯಲ್ಲಿ ನಾವು ಕೆಲವು ವಿಷಯಗಳ ಮೇಲೆ ಕೇಸ್ ಹೋಗಿದ್ದೇವೆ. ಇವತ್ತಿನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಮಳೆ ನಿರಂತರವಾಗಿ ಬರ್ತಾ ಇದೆ. 3ನೇ ತಾರೀಕಿಂದ ಇವತ್ತಿನವರೆಗೂ ಮಳೆ ಜೋರಾಗೇ ಇದೆ. ಕಾರ್ಮಿಕರು ಬೆಳಿಗ್ಗೆ ಹೋಗಿ ಏನು ಕೆಲಸ ಮಾಡಬೇಕು ಅಂತೇಳಿ ಗೊತ್ತಿಲ್ಲದ ಅನ್ಸರ್ಟನಿಟಿ ಆಫ್ ವರ್ಕ್, ಅನಿಶ್ಚಿತತೆ. ಬೆಳಿಗ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಏನು ಕೆಲಸ ಅಂತೇಳಿ ಕೇಳಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮಲ್ಲಿ ಒಪ್ಪಂದದಲ್ಲಿ ಏನಾಗಿದೆ, ಕಾರ್ಮಿಕ ಒಪ್ಪಂದ 3/2/2026 ಏನಾಗಿದೆ, ನಮಗೆ ವೀಡಿಂಗನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಡಬೇಕು, ಈ ಒಪ್ಪಂದದಿಂದ ಸಂಬಳದಿಂದ ಅದನ್ನು ತೆಗೆದಾಗಿದೆ ಅಂತೇಳಿ ಬರೆದಿದ್ದೇವೆ. ನಮ್ಮಲ್ಲಿ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು 1310 ಕಾರ್ಮಿಕರಿದ್ದಾರೆ. ಅವರು ಟ್ಯಾಪರ್ಸ್ಗಳಲ್ಲಿ ಮ್ಯಾಕ್ಸಿಮಮ್ 80% ಅಥವಾ 70% ಟ್ಯಾಪರ್ಸೇ ಇರುವಂಥದ್ದು. KFDC ಲಾಭದಲ್ಲಿ ಮುಂದುವರಿಯಲಿಕ್ಕೆ ಡೈಲಿ ಟ್ಯಾಪಿಂಗ್ ಆಗಬೇಕು ಅಂತ ಹೇಳುವಂಥದ್ದೇ ರಬ್ಬರ್ ಇರುವಂಥ ಇದು. ಇದರಲ್ಲಿ ಮೇಂಟೆನೆನ್ಸ್ ವರ್ಕ್, ವೀಡಿಂಗ್ ಇರುವಂಥದ್ದನ್ನು ನಮ್ಮ ಕಾರ್ಮಿಕರು ಮಾಡಲಿಕ್ಕೆ ನಾವು ಒಪ್ತಾ ಇಲ್ಲ. ಅದಕ್ಕಾಗಿ ನಾವು ಅದನ್ನು ತೆಗೆದಿದ್ದೇವೆ. ಈಗ DLC ಏನು ಸೂಚನೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ವೀಡಿಂಗನ್ನು ಮಾಡಲಿಕ್ಕೆ ಅವರಿಗೆ ಸೂಚಿಸಬಾರ್ದು ಅಂತೇಳಿ ಇದು 8/6/2026 ಪತ್ರ. ಇದು DM ವ್ಯವಸ್ಥಾಪಕ ನಿರ್ದೇಶಕರಿಗೆ ಬರೆದ ಪತ್ರ. ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರಂತೆ, ಕಾರ್ಮಿಕ ಸಂಘದವರು ನಿಲುವು ವ್ಯಕ್ತಪಡಿಸಿದಂತೆ ದಿನಾಂಕ 3/2/2026 ಆಗಿರುವ ಒಪ್ಪಂದದನ್ವಯ ಕಳಕೀಳುವ ಕಾಮಗಾರಿಯನ್ನು ಕಾರ್ಮಿಕರಿಗೆ ಸೂಚಿಸದೇ ಇರುವಂತೆ ಸಲಹೆ ನೀಡಲಾಯಿತು. 2ನೇ ವಿಷಯವಾಗಿ, ಈಗ ಅವರಿಗೆ ಸಂಬಳ ಆಗಬೇಕು. ಈಗ ಮಳೆ ಬಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಾವು ವೀಡಿಂಗ್ ಹೋಗ್ತಾ ಇಲ್ಲ, ನಮಗೆ ಟ್ಯಾಪಿಂಗ್ ಕೊಡಿಸಿ ಅಂತೇಳಿ ನೀವು ಮಾಡಿದ ತಪ್ಪಿಗೆ ನಮ್ಮನ್ನೇ ಯಾಕೆ ಈಗ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೀರಿ? ಆ ತಪ್ಪು ಏನು ಅಂತೇಳಿ ನಾನು ಈಗ ಹೇಳ್ತೇನೆ. ಆದ್ದರಿಂದಾಗಿ ನೀವೇನು ಮಾಡಬೇಕು, ರಾಧಾದೇವಿ ಇರುವಾಗ ಮಾಡಿದರು 3/6/2026 ರಿಂದ ಇಲ್ಲಿಯವರೆಗೆ ಅವಧಿಯ ವೇತನವನ್ನು ದಿನಾಂಕ 29/9/2023 ನಡಾವಳಿಗಳ ಪೂರ್ವ ನಿದರ್ಶನದಂತೆ ಎಲ್ಲ ಕಾರ್ಮಿಕರಿಗೆ ನಿಯಮಾನುಸಾರ ಪಾವತಿಸಲು ಕ್ರಮ ವಹಿಸುವಂತೆ ಸಲಹೆ ನೀಡಲಾಯಿತು. ಇದು ಏನು ಲೆಟ್ರ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮೇ 22ರಲ್ಲಿ ಅಂದರೆ 29/9/2023 ರಾಧಾದೇವಿ ಆದೇಶ ಏನು ಹೇಳ್ತದೆ, ಮೇ ತಿಂಗಳಲ್ಲಿ 2022ರಲ್ಲಿ ವಿಪರೀತ ಮಳೆಯಿಂದಾಗಿ ಗೈರು ಹಾಜರಾದ ವೇತನವನ್ನು, ಅದೇನು 6ರಿಂದ 9 ದಿನ ಆಸರ್ತಿ ಆಗಿತ್ತು, ಮತ್ತು ಕುಮಾರಧಾರ ಘಟಕದಲ್ಲಿ 20 ದಿನಗಳ ಹಾಜರಿಯ ಸಂಬಳವನ್ನು, ಇದು ಬರೆದಿದ್ದಾರೆ ನಂಬರ್ಸ್ ಏನು ಸಂಬಳ ಇದೆ ಅಂತೆ, ಇದನ್ನು ಕೊಡಬೇಕು ಅಂತೇಳಿ ಅವರು ಆದೇಶ ಮಾಡಿದ್ದಾರೆ. ಏನಂತೇಳಿ ಕೇಳಿದ್ದಾರೆ. MLA ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆದ್ದು. 2022ನೇ ವರ್ಷದ ಮಳೆಗಾಲದಲ್ಲಿ ಮೂರ್ತಿ ಕೆಲಸ ನಿರ್ವಹಿಸಿದ ದಿನಗಳಿಗೆ ಕಡಿತಗೊಳಿಸಿರುವ ವೇತನವನ್ನು ಪ್ರತಿ ತಿಂಗಳಿನಲ್ಲಿ 2 ದಿನದ ವೇತನದಂತೆ ಕಾರ್ಮಿಕರಿಗೆ ಹಾಗೂ ಮೇಸ್ತ್ರಿಗಳಿಗೆ ಮರುಪಾವತಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳುವಂತನೇ ಹೇಳಿದ್ದಾರೆ. ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ನಾವು ಕೇಳಿಕೊಂಡಿದ್ದು DLC ಹತ್ರ. ಅವರ ಹಾಗೆ ಒಂದು ಸಲಹೆ ಕೊಟ್ಟಿದ್ದಾರೆ. 3ನೇದಾಗಿ, ಇದೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಆ ಮೆಟೀರಿಯಲ್ಗಳನ್ನ ನಾವು ತಗೊಂಡು ಪ್ಲಾಸ್ಟಿಕ್ ಅಂಟಿಸಬೇಕು. ಈಗ DM ಏನು ಹೇಳಿದ್ದಾರೆ ಈ ಲೈನಲ್ಲಿ, ಈಗ ಮೊನ್ನೆ ಬಂದು ಅವರು ಅಡ್ಮಿಟ್ ಮಾಡ್ಕೊಂಡದ್ದು DLC ಹಾಸನದಲ್ಲಿ. ಈ ಮೂಲಕ ಸದರಿ ಸಮಸ್ಯೆಯ ಪರಿಹಾರ ಕಂಡುಕೊಳ್ಳಲು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಹಾಗೂ ಮಳೆ ಬೀಳುವ ಸಂದರ್ಭದಲ್ಲಿ ಸಾಮಾನ್ಯ ಕೆಲಸದಂತೆ ಒಂದು ದಿನಕ್ಕೆ ಒಬ್ಬ ಕಾರ್ಮಿಕ ನಿಗದಿಪಡಿಸಿದ 47 ಮರಗಳ ಕಳೆ ಕೀಳುವುದು ಪಶ್ಚಿಮ ಘಟ್ಟ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಷ್ಟಕರವಾದ ಕಾರಣ
47 ಮರಗಳ ಬದಲಾಗಿ ಗರಿಷ್ಠ 20 ಮರಗಳನ್ನು ಕ್ರಮವಹಿಸುವ ಕುರಿತು ಸಕ್ಷಮ ಪ್ರಾಧಿಕಾರದ ನಿರ್ಣಯಕ್ಕಾಗಿ ಈ ಕೆಳಕಂಡಂತೆ ಪರಿಶೀಲಿಸಬಹುದಾಗಿದೆ ಅಂತೇಳಿ MDಗೆ ಬರೆದಿದ್ದಾರೆ. ನಾವು ಇದನ್ನು ಒಪ್ಪಿಕೊಂಡಿಲ್ಲ ಇನ್ನು. ಯಾಕೆಂತ ಹೇಳಿದ್ರೆ ನಮಗೆ ಇವತ್ತಿನ ದಿನದ ಸಂಬಳ ಬೇಕು. ಆವತ್ತಿಂದ ಇವತ್ತಿನವರೆಗೆ ರಜೆ ಆಗಿದೆ. ಅದಕ್ಕೆ ನೀವು ಏನು ಮಾಡ್ತೀರಿ, ನಮಗೆ ಉತ್ತರ ಕೊಡಿ, ಮತ್ತೆ ಇದನ್ನು ನಾವು ಒಪ್ಪಿಕೊಳ್ಳುವ. ಯಾಕೆಂದರೆ ತಪ್ಪು ನಮ್ಮದಲ್ಲ. ಇಲ್ಲಿ ತಪ್ಪು ಏನೇನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇದು ನೋಡಿ. ಟೆಂಡರ್ ನೋಟಿಫಿಕೇಶನ್ ಅವ್ರು ಮಾಡಿದ್ದಾರೆ. ಪರ್ಚೇಸ್ ಆಫ್ ಪಾಲಿಥೀನ್ ಶೀಟ್, ರೈನ್ ಗಾರ್ಡ್ ಮೆಟೀರಿಯಲ್, ಅಡೆಸಿವ್, ಸ್ಟೇಪ್ಲರ್ ಪಿನ್, ಇದಕ್ಕೆಲ್ಲ ಟೆಂಡರ್ ಪಬ್ಲಿಷ್ ಮಾಡಿದ್ದು 13/4/2026. ಟೆಂಡರ್ ಫೈನಲೈಸ್ ಮಾಡಲಿಕ್ಕೆ ಡೇಟ್ ಕೊಟ್ಟದ್ದು, ಡೇಟ್ ಆ್ಯಂಡ್ ಟೈಮ್ ಆಫ್ ಓಪನಿಂಗ್ ದಿ ಟೆಕ್ನಿಕಲ್ ಬಿಡ್ 23/4/2026. ಆವತ್ತಿಗೆ ಟೆಂಡರ್ ಓಪನ್ ಆಗಿದೆ. ಬಟ್ ಇವರೇನು ಮಾಡಿದ್ದಾರೆ, MD ಬ್ಯಾಂಗ್ಳೂರು ಇದರ ವರ್ಕ್ ಆರ್ಡರ್ ಮಾಡಿದ್ದಾರೆ. ಪಾಲಿಥೀನ್ ಶೀಟಿಗೆ ವರ್ಕ್ ಆರ್ಡರ್ ಕೊಟ್ಟದ್ದು ಯಾವಾಗ ಗೊತ್ತಾ? 23ಕ್ಕೆ ಟೆಂಡರ್ ಓಪನ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟದ್ದು 16/5. 23/4ಕ್ಕೆ ಟೆಂಡರ್ ಓಪನ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟದ್ದು 16/5/2026. ಅದೇ ರೈನ್ ಗಾರ್ಡ್ ಅಡೆಸಿವ್ಗೆ ವರ್ಕ್ ಆರ್ಡರ್ ಕೊಟ್ಟದ್ದು 11ಕ್ಕೆ. ಬಾಕಿ ಇದ್ದ ಸ್ಟೇಪ್ಲರ್ ಪಿನ್ ಮೆಟೀರಿಯಲ್ಗಳಿಗೆ ವರ್ಕ್ ಆರ್ಡರ್ ಕೊಟ್ಟದ್ದು 15ಕ್ಕೆ. ಇಲ್ಲಿ ಇವತ್ತಿಗೆ ಪೊಸಿಷನ್, ನೀವು ಲೇಟಾಗಿ ಎಲ್ಲ ಮೆಟೀರಿಯಲ್ನ ಪ್ರೊಕ್ಯೂರ್ಮೆಂಟ್ ಮಾಡಿದ್ದ ಕಾರಣ ಅದನ್ನು ಸಪ್ಲೈ ಮಾಡಲಿಕ್ಕೆ ಈಗ ಈ 25-27 ದಿವಸ ಇವರು ಏನು ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಏನು ಕಮಿಷನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದೇ ನನಗೀಗ ಸಂಶಯ. MDA ಈ ಟೆಂಡರನ್ನು ಮಾಡುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಈಗ ಸ್ಟೇಟಸ್ ಏನಂತ ಹೇಳಿದ್ರೆ, ನಾನೀಗ ತೋರಿಸಿದಾಗೆ ಸುಳ್ಯ ರಬ್ಬರ್ ಡಿವಿಷನಲ್ಲಿ 18% ಮಾತ್ರ ಕೆಲಸ ಆಗಿದೆ ಅಂತೇಳಿ ಇವರು ನಮಗೀಗ DLCಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸುಳ್ಯ ರಬ್ಬರ್ ಡಿವಿಷನಲ್ಲಿ. ಐವರ್ನಾಡ್ ರಬ್ಬರ್ ಡಿವಿಷನಲ್ಲಿ 44% ಪ್ರೋಗ್ರೆಸ್ ಇನ್ ವರ್ಕ್ ಅಂತೇಳಿ ತೋರಿಸಿದ್ದಾರೆ. ಅದುವೇ ನಮ್ಮ ಸುಬ್ರಹ್ಮಣ್ಯ ರಬ್ಬರ್ ಡಿವಿಷನಲ್ಲಿ 40%. ಅಂದರೆ ಇವತ್ತಿನ ದಿನಕ್ಕೆ 10ನೇ ತಾರೀಕಿಗೆ ನಿಯರ್ಲಿ 70% ರೈನ್ ಗಾರ್ಡ್ ಕೆಲಸ ಆಗ್ತಾನೆ ಇಲ್ಲ. ಈಗ 70% ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಈಗ ಕಾರ್ಮಿಕರಿಗೆ ಏನು ಕೆಲಸ, ಸಂಬಳ ಎಲ್ಲಿಂದ ಕೊಡ್ತೀರಿ? ಇದು ನಮ್ಮ ಪ್ರಶ್ನೆ. ರಬ್ಬರ್ ತೋಟಕ್ಕೂ ಸಮಸ್ಯೆ, ಕಾರ್ಮಿಕರಿಗೂ ಸಮಸ್ಯೆ. ಹೌದು. ಇವತ್ತು ಇನ್ನು 3-4 ತಿಂಗಳು ನಿರಂತರವಾಗಿ ಮಳೆ ಬಂದುಬಿಟ್ರೆ, ನಮ್ಮಲ್ಲಿ ಮಳೆ ನಿರಂತರವಾಗಿ ಹೊಡಿತದೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ. ಈ 4 ತಿಂಗಳಲ್ಲಿ ಈಗ ಎಲ್ಲಿಂದ ನಾವು ಕೆಲಸ ಎಲ್ಲಿಗೆ ಹೋಗೋದು, ದಿನ ದೂಡೋದು ಹೇಗೆ, ಇದಕ್ಕೊಂದು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಅವರು ಕ್ಲಿಯರ್ ತೀರ್ಮಾನವನ್ನು ಹೇಳಿಲ್ಲ. ನೆಕ್ಸ್ಟ್ 18ಕ್ಕೆ ಮೀಟಿಂಗ್ ಇಟ್ಟಿದ್ದಾರೆ. DLC ನಮಗೊಂದು ಲೈನ್ ಹೇಳಿದ್ದಾರೆ ನೋಡಿ, ಈ ರೆಕಾರ್ಡ್ಸ್ನ ಕಸ್ಟಡಿ ಇರುವಂಥದ್ದು ಪ್ಲಾಂಟೇಶನ್ ಸೂಪರ್ಡೆಂಟ್ಗಳ ಕೈಯಲ್ಲಿ, ಅವ್ರು ನಿಮಗೆ ಕೊಡೋದಿಲ್ಲ. ಈಗ ಅವರು ಏನಂತೇಳಿ ಮೆನ್ಷನ್ ಮಾಡಿದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ ವಾಪಸ್ ಹೋಗಿದ್ದಾರೆ ಅಂತೇಳಿ ಬರೀಲಿಲ್ಲ. ಕೆಲಸಕ್ಕೆ ಕಾರ್ಮಿಕರು ಬಂದು 6 ಗಂಟೆಗೆ ಕೂತ್ಕೊಂಡು ಅದರ ನಂತರ PSಗೆ ರಿಪೋರ್ಟ್ ಮಾಡಿಕೊಂಡು, ಸರ್ ಇವತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಈ ಕೆಲಸಕ್ಕೆ ಹೋಗೋದಿಲ್ಲ ವೀಡಿಂಗ್ಗೆ, ಯಾಕಂದರೆ ವೀಡಿಂಗ್ ನಮಗೆ ಇಲ್ಲ ಅಂತೇಳಿ ಅವ್ರು ರಿಟರ್ನ್ ಹೋಗಿದ್ದಾರೆ ಅಂತ ಹೇಳಿದ್ರೆ, ಇವರೇನು ರಿಪೋರ್ಟ್ ಮಾಡಿದ್ದಾರೆ ಅಂದರೆ ಗೈರು ಹಾಜರಿ ಅಂತೇಳಿ ಬರೆದು ಬಿಟ್ಟಿದ್ದಾರೆ ಆ ಪರ್ಟಿಕ್ಯುಲರ್ PS. ಈಗ ನೀವು ಗೈರು ಹಾಜರಿ ಅಂತ ಹೇಳಿದ ಮೇಲೆ MDಗೆ ಏನು ಅರ್ಥ ಆಯಿತು, ಇವರು ಕೆಲಸಕ್ಕೆ ಬರಲಿಲ್ಲ ಅಂತೇಳಿ ಅವ್ರು ತಗೊಳ್ತಾರೆ. ಇವರು ಕೆಲಸಕ್ಕೆ ಬಂದಿದ್ದಾರೆ, ಕೆಲಸ ಮಾಡುವ ಪರಿಸ್ಥಿತಿ ತೋಟದಲ್ಲಿ ಇಲ್ಲ ಅಂತ ಹೇಳುವ ಕಾರಣಕ್ಕೆ ನಾವು ಮನೆಗೆ ಹೋಗಿದ್ದೇವೆ. ಅಂದರೆ ಕೆಲಸಕ್ಕೆ ಬಂದು ನಾನು ಕೆಲಸಕ್ಕೆ ಮಾಡಲಿಕ್ಕೆ ಆಗದಿದ್ದರೆ ನೀವು ಸಂಬಳ ಕೊಡಬೇಕಲ್ವಾ? ಇವರು ಸಂಬಳ ಕೊಡಲಿಕ್ಕೆ ಗೈರಾಜರು ಅಂತೇಳಿ ಬರೆದ್ರೆ ಆಗೋದಿಲ್ಲ. ಹಾಗಾಗಿ DLC ಏನು ಹೇಳಿಬಿಟ್ಟಿದ್ದಾರೆ, ನೀವು ನನ್ನ ಎದುರುಗಡೆ ಬಂದು ರೆಕಾರ್ಡ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡಿ ನಾವು ಕೆಲಸಕ್ಕೆ ಬಂದಿದ್ದೇವೆ, ನಾವು ಹೋಗಿದ್ದೇವೆ ಅಂತೇಳಿ ನಾನು ನಿಮಗೆ ಸಂಬಳ ರಿಕವರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೊಂದು ನನ್ನ ಕುತೂಹಲದ ಪ್ರಶ್ನೆ ಕೂಡ, ಈ ಮರಗಳ ಸಂಖ್ಯೆ ಎಷ್ಟಿದೆ ಜೀವರತ್ನ ಅವರಿಗೆ? ಅಂದರೆ ಸಾಧಾರಣವಾಗಿ 1 ಹೆಕ್ಟೇರಿಗೆ ಇಷ್ಟು ಮರ ಅಂತ ಇರಬೇಕಲ್ಲ? ಹೌದು. ಅದು ಈಗ ಎಷ್ಟು ಪ್ರಮಾಣದಲ್ಲಿ ಇದೆ? ನಮಗೆ ಈಗ ಇಲ್ಲಿ ಇದು ರೆಕಾರ್ಡ್ಸ್ ಏನು ಮರಗಳಿದೆ ಅಂತೇಳಿ, ಇದು 2021-22ರ ಪ್ಲಾಂಟೇಶನ್ ಡಾಟಾ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಲೆಕ್ಕಾಚಾರ ಮಾಡಿದರೆ ಸುಬ್ರಹ್ಮಣ್ಯ ರಬ್ಬರ್ ಡಿವಿಷನಲ್ಲಿ 193 ಮರ ಪರ್ ಹೆಕ್ಟೇರ್ ಇದೆ ಇವತ್ತಿಗೆ ಟ್ಯಾಪಿಂಗ್ ಏರಿಯಾದಲ್ಲಿ. ಅದೇ ಇಲ್ಲಿ ಸುಳ್ಯ ರಬ್ಬರ್ ಡಿವಿಷನ್ ಇಂತಿಷ್ಟು ಇರಬೇಕು ಅಂತ ಉಂಟು. ಎಷ್ಟು ಅಂದರೆ 445 ಮರಗಳು ಪರ್ ಹೆಕ್ಟೇರ್ ನಡುವಂಥದ್ದು. ನೀವು ಅದನ್ನು ಮಾಡಲಿಕ್ಕೆ 20% ಎಕ್ಸ್ಟ್ರಾ ಶೇಡ್ಲಿಂಗ್ ರೆಡಿ ಮಾಡ್ತೀರಿ. ಅದರಲ್ಲಿ 540 ಚಿಲ್ಲರೆ ಏನು ಮರ ಬರುತ್ತೆ ಅಷ್ಟು ಮರಗಳನ್ನು ನೀವು ತಯಾರು ಮಾಡಿ ಬೀಜದಿಂದ ಅದರಲ್ಲಿ ಒಳ್ಳೆ ಬೆಳೆದ 445 ತಗೊಂಡು ಬಂದು ಪ್ಲಾಂಟಿಂಗ್ ಮಾಡಿ ನೀವು ಅದರಲ್ಲಿ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ ಮೇಲೆ 350 ಮರ ಆದರೂ ಉಳಿಬೇಕು. 70% ಮರಗಳು ಪರ್ ಹೆಕ್ಟೇರಲ್ಲಿ ಉಳಿಬೇಕು. ಈಗ ಸೆಟಲ್ಮೆಂಟಲ್ಲಿ ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ, 2 ಹೆಕ್ಟೇರ್ ಮಿತಿ ಅಂತೇಳಿ. ಇಲ್ಲಿ ಏನಾಗಿದೆ, ಇಡೀ ತೋಟದಲ್ಲಿ ನಾವು ನಿಮಗೆ ವಿಡಿಯೋ ಕೊಡ್ತೇವೆ, ಬಲ್ಬಾ ಪ್ಲಾಂಟೇಶನಲ್ಲಿ ಇಡೀ ಆ ಏರಿಯಾ ಎಲ್ಲ ಖಾಲಿ. ಯಾಕೆ ಖಾಲಿ ಅಂತ ಹೇಳಿದ್ರೆ ನೀವು ಸರಿಯಾಗಿ ನರ್ಸರಿಯಲ್ಲಿ ಕೆಲಸ ಮಾಡಿಲ್ಲ, ಅಲ್ಲಿ ಪ್ಲಾಂಟಿಂಗ್ ಮಾಡಿದಲ್ಲಿ ಗೊಬ್ಬರ ಹಾಕಲಿಲ್ಲ, ಕಾಡು ಕಡಿಲಿಲ್ಲ, ಬೇಲಿ ಸೋಲಾರ್ ಬೇಲಿ ಹಾಕಲಿಲ್ಲ ರಸ್ತೆ ಬದಿಯಲ್ಲಿ. ರಸ್ತೆ ಬದಿಯಲ್ಲಿ ಯಾವುದನ್ನು ಮಾಡದೆ ದುಡ್ಡು ಎಲ್ಲವನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರಿ. 2018 ಸುಂಕದ ಕಟ್ಟೆ, ಬಲ್ಪ, ಅರ್ತಿಯಡ್ಕ, ಐವರ್ನಾಡ್ ಡಿವಿಷನಲ್ಲಿ, ಇಲ್ಲಿ ಕೊಚ್ಚಿ ಪ್ಲಾಂಟೇಶನಲ್ಲಿ ಮರಗಳೇ ಇಲ್ಲ. ಇಲ್ಲಿ ನೋಡಿ ಡೀಟೇಲ್ಸ್ ಇದೆ.
ಇದು RPL, ಇದು KFDC ರಬ್ಬರ್ ವಿಂಗಲ್ಲಿ AK ಸಿಂಗ್ MD ಆಗಿದ್ದಾಗ ಕೊಟ್ಟದ್ದು, ಹೌದಲ್ವಾ ಇದು? ಹೌದು. ಇದರಲ್ಲಿ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, RPL ಅಲ್ಲಿ ವಿಸ್ತೀರ್ಣ 1073 ಹೆಕ್ಟೇರ್ ಇದೆ, ಇಳುವರಿ 1717 ಇದೆ, ಸರಾಸರಿ ಇಳುವರಿ 1600 ಪರ್ ಹೆಕ್ಟೇರ್ ಇದೆ ಅಲ್ವಾ? ನಮ್ಮ KFDC ಇದು ನೋಡಿ 3118 ಹೆಕ್ಟೇರ್ ಇಳುವರಿ ಏರಿಯಾ ಇದೆ, ವಿಸ್ತೀರ್ಣ ಇದೆ ಪ್ಲಾಂಟಿಂಗ್ ಏರಿಯಾದಲ್ಲಿ, 2439 ಇಳುವರಿ ಏರಿಯಾ ಇದೆ, ಪರ್ ಹೆಕ್ಟೇರಿಗೆ 782 ಇದರ ಅರ್ಧದಷ್ಟು ಇಲ್ಲಿ ಇಲ್ಲದಕ್ಕೆ ಮೇಯ್ನ್ ಕಾರಣ ಏನು? ಆ ಇಳುವರಿ ಏರಿಯಾದಲ್ಲಿ ಮರಗಳೇ ಇಲ್ಲ. ಒಬ್ಬ ಅಧಿಕಾರಿಯ ಮೇಲೆ ಇಷ್ಟರವರೆಗೆ ಕ್ರಮ ಆಗಲಿಲ್ಲ. ಇದನ್ನೆಲ್ಲ ಏನು ಮಾಡಿದ್ದಾರೆ, ಕೆಲಸದ ಹೊರೆಯನ್ನಾಗಿ ಜಾಸ್ತಿ ಮಾಡಿ ಸಂಬಳ ಜಾಸ್ತಿ ಕೊಡ್ತೇವೆ ಅಂತೇಳಿ ಕಾರ್ಮಿಕರ ಮೇಲೆ ಕೆಲಸದ ಹೊರೆ ಇದೆ. ಈ ಡಾಟಾನು ಅದೇ ಹೇಳ್ತದೆ. ಪರ್ ಹೆಕ್ಟೇರಿಗೆ 235 ಮರಗಳಿಗಿಂತ ಮೇಲೆ ಇಲ್ಲ ಇಡೀ KFDCಯಲ್ಲಿ. KFDC ಈಗ ತಪ್ಪು ಮಾಡಿದವನನ್ನು ವಾಪಸ್ ರಕ್ಷಿಸಿದರೆ ಮತ್ತು ತೋಟ ಎಲ್ಲಿ ಸರ್ KFDC ಉಳಿತ? MD ಹತ್ರ ಕಂಪ್ಲೇಂಟ್ ಮಾಡಿದ ಮೇಲೆ MD ಆ್ಯಕ್ಷನ್ ತಗೊಳ್ಬೇಕಲ್ವಾ? ಇವತ್ತಿನವರೆಗೂ ಒಬ್ಬನ ಮೇಲೂ ಇಲ್ಲ. ಇಲ್ಲಿ ಕರಪ್ಷನ್ ಚಾರ್ಜಸ್ ದೊಡ್ಡದಾಗೇ ಇದೆ. ಇದು ತಮ್ಮ ಗಮನಕ್ಕೆ 3 ಕರಪ್ಷನ್ ಚಾರ್ಜನ್ನು ನಿಮಗೆ ಹೇಳಿಬಿಡ್ತೇನೆ. ಇದು ನೋಡಿ, ಇದು ಇಲಾಖಾ ತನಿಖೆ ಆಗಿದೆ ಫ್ಯಾಕ್ಟ್ರಿಯಲ್ಲಿ. ಇದರಲ್ಲಿ ಏನು ಸರಕು ವ್ಯತ್ಯಾಸ ಅಂತೇಳಿ ಆಗಿದೆ, ದಾಸ್ತಾನಿನಲ್ಲಿ ವ್ಯತ್ಯಾಸ ಇರುವ ಬಗ್ಗೆ, ಇದರ ಬಗ್ಗೆ MDಗೆ ಹೋಗಿದೆ, ಇಲಾಖಾ ತನಿಖೆ ಆಗಿದೆ, ನಮಗಿರುವ ಮಾಹಿತಿ ಪ್ರಕಾರ ಸಾಬೀತಾಗಿದೆ ಅಂತೇಳಿ ಹೇಳಿದ್ದಾರೆ. ಇದು ಜನವರಿ 15ಕ್ಕಿಂತ ಮೊದಲು ಅಲ್ಲಿ ರಿಪೋರ್ಟ್ ಹೋಗಿದೆ MDಗೆ, ಇನ್ಕ್ವೈರಿ ರಿಪೋರ್ಟ್ ಇಲಾಖಾ ವಿಚಾರಣೆದು. 1,15,33,392 ರೂಪಾಯಿ ನಷ್ಟ ಆಗಿದೆ. ಈ ಮೆಟೀರಿಯಲ್ಗಳನ್ನೆಲ್ಲ ಮಾಜೂರಿ ಎಲ್ಲ ಮಾಡಿ ಇವತ್ತಿನವರೆಗೂ ಅವರ ಮೇಲೆ ಕ್ರಮ ಆಗಲಿಲ್ಲ. ಇನ್ನೊಂದು, ಇದು ಫ್ಯಾಕ್ಟ್ರಿಯಲ್ಲಿ ಆಗಿರುವಂಥದ್ದು. ಇನ್ನು ಪ್ಲಾಂಟೇಶನ್ ಒಳಗಡೆ ನಮಗೆ ವರ್ಷಕ್ಕೆ 3 ವೀಡಿಂಗ್ ನಮ್ಮ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾಗ ಕಾಡು ಕಡಿಯುವಂಥ ಕೆಲಸ, ಅದನ್ನು ನಾವು ಸೆಟಲ್ಮೆಂಟಿಂದ ಇದು ಕಷ್ಟ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತೆಗೆದು ಬಿಟ್ಟಿದ್ದೇವೆ. 2022ರ ಸೆಟಲ್ಮೆಂಟ್ಲಿ ವೀಡಿಂಗಿಂದ ತೆಗೆದಾಯಿತು. ಅದರ ನಂತರ ಆಡಳಿತ ಮಾಡಬೇಕಾದ್ದು ವರ್ಷಕ್ಕೆ 1 ವೀಡಿಂಗ್ ಮಾಡಿದ್ದಾರೆ. ಮಾಡಿದ್ದೇನಂತ ಹೇಳಿದ್ರೆ 2 ಸರ್ತಿ ಬಿಲ್ ಮಾಡ್ಕೊಂಡಿದ್ದಾರೆ. ಒಂದು ವೀಡಿಂಗನ್ನು ಸರ್ ನಾವು ನಿಜವಾಗಿ ಮಾಡಬೇಕಾದ್ದು ಸಾಹೇಬ್ರು ಹೇಳಿದಾಗೆ ಮೇಯಲ್ಲಿ ವೀಡಿಂಗ್ ಆಗಬೇಕು. ಈ ವೀಡಿಂಗನ್ನು ಪೀಕ್ ಸೀಸನ್ ಬಿಟ್ಟು ನವೆಂಬರ್ ಡಿಸೆಂಬರ್ ನಂತರ ಶುರು ಮಾಡಿದರೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ? ಈಲ್ಡೇ ಇಲ್ಲದ ಕಾಲದಲ್ಲಿ ತೋಟದೊಳಗೆ ಯಾರಿಗಾಗಿ ನಡಿಬೇಕು ಅಂತ ಹೇಳುವ ಕೆಲಸದಲ್ಲಿ. ಆದರೂ ಸೆಕೆಂಡ್ ವೀಡಿಂಗನ್ನು ಮಾಡದೆ ಲಕ್ಷಾಂತರ ರೂಪಾಯಿಯನ್ನು ಬಿಲ್ ಸ್ಯಾಂಕ್ಷನ್ ಮಾಡಿಕೊಂಡು ಕೆಲಸ ಮಾಡಿ ಇವತ್ತು ಕೆಲಸ ಮಾಡಿದ್ದನ್ನು ತೋರಿಸಿದ್ದಾರೆ. ಬಟ್ ಅದು ಪ್ಲಾಂಟೇಷನಿಗೆ ಉಪಯೋಗ ಆಗಿದೆಯಾ? ಇಲ್ಲ. ಅದೇ ಸೆಕೆಂಡ್ ವೀಡಿಂಗನ್ನು ಮಾಡಿದಾರಾ? ಮಾಡೇ ಇಲ್ಲ. ಬಟ್ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೇ ಥರ ಎಲ್ಲ ಕೆಲಸಗಳನ್ನು ನಾನು ನಮ್ಮ ಪ್ಲಾಂಟೇಷನ್ ಸೂಪರ್ಡೆಂಟ್ ಅರುಣ್ ಕುಮಾರ್ ಅಂತ ಹೇಳಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ MDಗೆ. ಎಲ್ಲ ಮಾಡಿ ಅವರನ್ನು ADM ಪೋಸ್ಟಿಂದ ತೆಗೆದರು, ವಾಪಸ್ ಅವರನ್ನು ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದರು ಅದೇ ಕಂಪ್ಲೇಂಟ್ನ ಮೇಲೆ. ಅವರು ಅದರ ಮೇಲೆ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟಿಗೆ ಹೋಗಿ ಅದೊಂದು ಕಳಪೆ ಆದೇಶ, ಒಂದು ಟ್ರಾನ್ಸ್ಫರ್ ಆರ್ಡ್ರ, ಒಂದು ಅಪಾಯಿಂಟ್ಮೆಂಟ್ ಆರ್ಡ್ರ ಅಥವಾ ಇನ್ನೊಂದು ಇಂಥ ಆದೇಶಗಳನ್ನು MD ಸಕ್ಷಮ ಪ್ರಾಧಿಕಾರ ಮಾಡಬೇಕು. ನೀವೇನು ಮಾಡಿದಿರಿ? ಆಫೀಸ್ ಮ್ಯಾನೇಜರ್ ಕೈಯಲ್ಲಿ ಸೈನ್ ಮಾಡಿ ಅದರಲ್ಲಿ ಸೂಕ್ತವಾದ ಒಂದು ಪ್ರಸ್ತಾವನೆಯೇ ಇಲ್ಲ. ಈ ಥರ ಎಲ್ಲ ಮಾಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೈಕೋರ್ಟಲ್ಲಿ MD ಅಪೀಲ್ ಹೋಗಿದ್ದಾರೆ, ತಡೆ ತೆರವು ಮಾಡಿ ಅಂತೇಳಿ. ನಾನು ಫೋನ್ ಮಾಡಿ ಅವ್ರ ಹತ್ರ ಹೇಳಿದೆ, ಸರ್ ತಡೆ ತೆರವು ಮಾಡಿ ಅವ್ರನ್ನ ಇಲ್ಲಿಂದ ಹೊರಗೆ ಕಳಿಸಿ ಅಂತೇಳಿ. ಇವರೇನು ಮಾಡಿದ್ದಾರೆ, ಮಾರ್ಚ್ 2ಕ್ಕೆ ಫೆಬ್ರವರಿ 2ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡದ್ದು, ಮ್ಯಾನೇಜ್ಮೆಂಟ್ ಹೋಗಿ ವಾಪಸ್ ಟೈಮ್ ಕೇಳ್ಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಈಗ ನೀವು ತಡೆ ತೆರವು ಮಾಡ್ಲಿಕ್ಕೆ ಹೋದವರು ನೀವೇ ಟೈಮ್ ತಗೊಂಡು ಇವತ್ತಿನವರೆಗೂ ಎನ್ಕ್ವೈರಿ ಡೇಟ್ ಆಗಲಿಲ್ಲ. ಈ ಥರದ ಸಮಸ್ಯೆ. ಕೊನೆಯದಾಗಿ ಜೀವರತ್ನ ಅವರೇ, ಬಹುಶಃ ಸಮಸ್ಯೆಗಳು 100 ಇದ್ದಾವೆ, ಪರಿಹಾರ ಬೇಕಾಗಿದೆ. ನೀವು ಕೂಡ ಹೋರಾಟ ಮಾಡ್ತಾ ಇದ್ರಿ, ಬಹುಶಃ ಕಾರ್ಮಿಕ ಸಂಘಟನೆಗಳು ಕೂಡ ಹಲವಾರಿವೆ. ಈ ವಿಷಯದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದೀರಾ? ಎಲ್ಲ ಕೆಲವರದು ಅವರವರ ಹಿತಾಸಕ್ತಿಗಳಿಗೆ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಇಲ್ಲಿಯ ಕೊನೆಯ ಕೋರಿಕೆ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಕನ್ಕ್ಲೂಡ್ ಆಗಿ ಬರಬೇಕಾದ್ದು ಏನಂತ ಹೇಳಿದ್ರೆ, ಮುಂದೆ ಮಳೆಗಾಲ 4 ತಿಂಗಳಿದೆ. ಈ 4 ತಿಂಗಳಿಗೆ ಕಾರ್ಮಿಕರಿಗೆ ಕೆಲಸದ ಅನಿಶ್ಚಿತತೆ ಇದೆ. ನಾವು DLC ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಇವರಿಗೆ ಇವತ್ತಿಗೆ ನಾಳೆ ಕೆಲಸ ಏನು ಮಾಡಬೇಕು ಪ್ಲಸ್ ಸಂಬಳ ಏನು, ಈ ವಿಷಯದಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ KFDC ಆಡಳಿತ ಮುಂದೆ ಬರ್ತಾ ಇಲ್ಲ. MD ಬಂದು ಇದಕ್ಕೆ ಇನ್ನೇನು ಉತ್ತರ ಹೇಳಲಿಲ್ಲ. DM ಸಾಹೇಬರು ಮಾತ್ರ ಈ DLC ಹತ್ರ ಬಂದು ಎಲ್ಲದಕ್ಕೂ ಉತ್ತರ ಹೇಳ್ತಾ ಇದ್ದಾರೆ, ಎಲ್ಲ ಸಮಜಾಯಿಷಿಗಳ ಉತ್ತರ. ನಮಗೆ ಒಂದು
ಕ್ಲಿಯರ್ ಕಟ್ ಆದ ಒಂದು ತೀರ್ಮಾನ ಬರಬೇಕು. ಮತ್ತೆ ಇಲ್ಲಿ ಏನು ತಪ್ಪು ಮಾಡಿದ್ದಾರೆ KFDC ಮುಳುಗಿ ಹೋಗ್ಲಿಕ್ಕೆ ಅಂದರೆ 103 ಕೋಟಿ ರೂಪಾಯಿ ನಷ್ಟ ಅಂತೇಳಿ ಏನು ಇವರು DLCಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ನಷ್ಟ? 280 ಚಿಲ್ಲರೆ ಇವತ್ತು ರೇಟ್ ಇದೆ. ಅಷ್ಟು 50 ರೂಪಾಯಿ ಇರುವಾಗಲೇ KFDC ಲಾಭ. ಇವತ್ತು ಇಷ್ಟು ಇರುವಾಗ ರಬ್ಬರನ್ನು ಸರಿ ನಡೆಸಲಿಕ್ಕೆ ಆಗದಿದ್ರೆ ಇನ್ನು ಎಷ್ಟು ಸಾವಿರ ಹೆಕ್ಟೇರ್ ಕೊಟ್ಟರು ನೀವು ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇರುವಂಥ ಏರಿಯಾವನ್ನು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಆಡಳಿತದಲ್ಲಿ ಚೆನ್ನಾಗಿ ಇರಬೇಕು ಎಲ್ಲವೂ. ಇಲ್ಲಿ ಯಾವುದೂ ಇಲ್ಲದ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಸರ್ ತಿರುಗಿ ನೋಡಿ ಸರ್, DK ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಕೈಯಲ್ಲಿ ಈಗ ಅರಣ್ಯ ಇಲಾಖೆಯ ಪೋರ್ಟ್ಫೋಲಿಯೋ ಬಾಕಿಯಾಗಿದೆ. ನಾವು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದು, ನಮ್ಮಲ್ಲಿಗೆ ಒಬ್ಬ ಒಳ್ಳೆಯ MD ದಕ್ಷ ಅಧಿಕಾರಿ, ನಮ್ಮಲ್ಲಿ ಒಂದೊಂದು ಡಿವಿಷನಿಗೆ ಒಬ್ಬ DM ಒಬ್ಬರು ED ಕಡ್ಡಾಯವಾಗಿ ಇಲ್ಲೇ ಚಾರ್ಜ್ ಅಲ್ಲ, ಅವರು ಡ್ಯೂಟಿಯಲ್ಲೇ ಹಾಜರಾಗಿ ಇಲ್ಲಿ ನಿಂತು ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ತಗೊಂಡು ನಮ್ಮ ಈ 20,000 ಸುಳ್ಯದ ಫ್ಯಾಮಿಲಿಗಳಿದೆ ಅಲ್ವಾ, ಈ ಎಲ್ಲರನ್ನು ಇಡೀ ಸುಳ್ಯನೇ ರಬ್ಬರನ್ನೇ ನಂಬ್ಕೊಂಡಿದೆ. ಈಗ ನಮ್ಮ ಸಮುದಾಯ ಇಲ್ಲಿ ಇರೋ ಕಾರಣನೇ ನಮ್ಮಲ್ಲಿದ್ದ ಊರಲ್ಲಿರುವಂಥ ಎಲ್ಲರ ಈ ರಬ್ಬರ್ ತೋಟಗಳು ಏನಿದೆ ಅಲ್ಲಿ ಕೆಲಸಕ್ಕೆ ಕಾರ್ಮಿಕರು ಲಭ್ಯ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ಅವ್ರು ಹೇಳಿದಾಗೆ ರಬ್ಬರ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಒಂದು ಸ್ಟಾರ್ಟ್ ಆದರೆ ರಬ್ಬರ್ನ ಮುಖಾಂತರನೇ ಸುಳ್ಯ ಇತಿಹಾಸದಲ್ಲೇ ದೇಶದಲ್ಲೇ ಒಂದು ಇತಿಹಾಸ ಬರೀತದೆ. ಅಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಓಕೆ, ನಿಮ್ಮ ಮನದಾಳದ ಆಶಯಗಳನ್ನು ಕೂಡ ಹೇಳಿದಿರಿ, ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಬ್ಬರು ಪ್ರಮುಖರು ಮಾತನಾಡಿರುವಂಥದ್ದು ಒಟ್ಟಾರೆಯಾಗಿ ಉದ್ದೇಶ ಇಷ್ಟೇ, KFDCಯನ್ನು ಉಳಿಸಬೇಕು. ಸುಳ್ಯವನ್ನು ಉಳಿಸಲಿಕ್ಕೆ KFDC ಕಾರಣ ಆಗಿದೆ. ಹಾಗಾಗಿ KFDCಯನ್ನು ಉಳಿಸುವುದು ಇವತ್ತು ದೊಡ್ಡ ಒಂದು ಸವಾಲು ಕೂಡ ಆಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ಆಡಳಿತ ಪ್ರಯತ್ನ ಪಡಬೇಕು, ಸರ್ಕಾರ ಪ್ರಯತ್ನ ಪಡಬೇಕು ಎನ್ನುವುದು ಅವರ ಆಗ್ರಹ. ಖಂಡಿತವಾದ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಇದೊಂದು ವಿಶೇಷ, ಯಾಕಂದರೆ ಈಗಾಗಲೇ ಅವರು ಉಲ್ಲೇಖಿಸಿದಾಗೆ ಸುಮಾರು 20,000 ಮಂದಿ ಇದನ್ನು ನಂಬಿಕೊಂಡವರಿದ್ದಾರೆ. ಅವರ ಏನು ಸಮಸ್ಯೆಗಳಿಗೆ ಸ್ಪಂದಿಸುವುದು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಮ್ಮ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಕೂಡ. ಹಾಗಾಗಿ ಅವರ ಮಾತುಗಳಿಗೆ ನಾವು ಕೂಡ ವೇದಿಕೆ ಒದಗಿಸಿದ್ದೇವೆ. ಧನ್ಯವಾದಗಳು.